ಇನ್ಮೇಲೆ ನಾವ್ ಹೆಂಡ್ತಿರೋ ಅಷ್ಟೇ, ನಾವ್ ಹೇಳ್ದಂಗ್ ಕೇಳ್ತಾರೆ. ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ನಿಂತ್ಕೋ ಅಂದ್ರೆ ನಿಂತ್ಕೋಬೇಕು. ಅಷ್ಟ್ ಸುಲಭ ತಗೋಬಾರ್ದು. ನಮ್ ಹೆಂಡ್ತಿರೇ ಆದ್ರೂ ಲಂಚ ಕೊಡೋದ್ ಕೊಡ್ಬಿಡ್ಬೇಕು. ಏನ್ ಕೊಡೋದು? ಮೈಸೂರ್ ಪಾಕ್ ಇದೆಯಾ? ಇದೆ, ವಿತ್ ಶುಗರ್ ವಿತೌಟ್ ಶುಗರ್. ಶುಗರ್ಲೆಸ್ ಮೈಸೂರ್ ಪಾಕ್. ಹೌದು, ಊರು ತುಂಬಾ ಡಯಾಬಿಟಿಸ್ ಪೇಷಂಟ್ಸ್ ಇರೋದ್ರಿಂದ ಶುಗರ್ಲೆಸ್ ಸ್ವೀಟ್ಸ್ ಮಾಡ್ತಾ ಇದ್ದೇವೆ. ಶುಗರ್ಲೆಸ್ ಸ್ವೀಟ್ ಕಲಿಯುಗ. ಸದ್ಯ ನಮ್ಗೆ ಯಾರಿಗೂ ಒಳಗೆ ಶುಗರ್ ಫ್ಯಾಕ್ಟ್ರಿ ಇಲ್ಲ. 1 kg ಮೈಸೂರ್ ಪಾಕ್ ಡಬಲ್ ಶುಗರ್ ಕೊಡಿ. 1 ಗಂಟೆ ನಾವು ಸುಮ್ಮನೆ ಹಿಂಗ್ ಬಿಚ್ಚಿದ್ರು ಸಾಕು ಸಾರ್, ಫುಲ್ಲು ಸೀತ್ರು ಸಾರ್. ಕೊಡೋದಷ್ಟೇ ನಿನ್ ಕೆಲ್ಸ. ಗಂಟು ಬಿಚ್ಚೋದು ಹಾಕೋದು ಏನಿದೆ ನನ್ ಕೆಲ್ಸ. ಅದ್ರ ಬಗ್ಗೆ ಡಿಸ್ಕಷನ್ ಏನಾದ್ರು ಮಾಡಿದ್ರೆ ಮೂತಿ ಹೊಡೆ ಪ್ಯಾಕ್ ಮಾಡು. ಸರಿ ಸರ್. ರಮ್ಯ ಹೇಗಿದ್ಯಾ? ಅಮೋಘವಾಗಿದೆ. ಏನ್ ಕಲರ್! ಅದೆಲ್ಲ ಕಣ, ಬೊಮ್ಮೆ ನೋಡಿದ್ರು ಜಲ್ ಬಿಡ್ತೀಯಲ್ಲ. ನೈಟಿ ಆಗಿದ್ಯಾ? ನೈಟಿನ ತಗೋತಿದ್ಯಾ? ನಾವು ಬರೀ ಮೈಸೂರ್ ಪಾಕು ಮಲ್ಲಿಗೆ ಹೂ ತೋಪ ಬಿಟ್ವಲ್ಲ. ಅದಕ್ಕೂ ಟೇಸ್ಟ್ ಬೇಕಂಡ್ರು. ನನ್ನ ಮಗನೇ ನೀನ್ ತಿಳಿಸಾರ ಅವ್ನು ನೀರ್ ಮಜ್ಜಿಗೆ. ಒಂದ್ ಕೆಲಸ ಮಾಡೋಣ ಕಣ, ಮುಂದಿನ ತಿಂಗಳು ನಾವು ನೈಟಿ ತಗೊಂಬೋಣ. ಈ ಲೇಸು ಇರಬಾರ್ದು. ಈ ಗಂಡನ ದುರಭ್ಯಾಸದಿಂದ ಈಕೆಗೆ ಮುಕ್ತಿ ಕೊಡಿಸಬೇಕು ಯೋರ್ ಆನರ್. ಐ ಅಬ್ಜೆಕ್ಟ್ ಯೋರ್ ಆನರ್. ಗಂಡನ ದುರಭ್ಯಾಸದಿಂದ ಈಕೆ ನಿದ್ದೆನೆ ಮಾಡ್ಲಿಲ್ಲ ಅಂತ ಆರೋಪ ಹೊರಿಸ್ತಿರೋ ನಮ್ಮ ವಕೀಲರು ಆ ದುರಭ್ಯಾಸ ಏನು ಅಂತಲೇ ಹೇಳಲಿಲ್ಲ. ಕೇವಲ ಕೆಲವು ಕ್ಷಣಗಳಿಗೆ ನಿಮ್ಗಿಷ್ಟು ಮಾನಸಿಕ ಯಾತನೆ ಆದ್ರೆ ಇಡೀ ಜೀವನ ನಿದ್ದೆ ಇಲ್ದೆ ಈ ಗೊರಕೆ ಮಧ್ಯೆ ಮಲಗಲು ಹೇಗ್ ಸಾಧ್ಯ? ನಿಜ, ಈ ಗೊರಕೆ ಶಬ್ದದ ಮಧ್ಯೆ ಯಾರ್ ತಾನೇ ನಿದ್ದೆ ಮಾಡಕ್ ಸಾಧ್ಯ? ಸಾಧ್ಯನೇ ಇಲ್ಲ. ಏನ್ ಲವ್ ಪಾಯಿಂಟ್ ಸರ್. ಡೈವರ್ಸ್ ಗ್ರಾಂಟೆಡ್. ಕೊಡಿ ಸರ್ ಕೈನ, ಕೊಡಿ ಸರ್. ಸರ್, ಕೆಲವ್ರು ವಾದ ಮಾಡ್ತಾ ಇದ್ರೆ ಬರೀ ಕೇಳ್ಬೇಕು ಅಂತ ಮಾತ್ರ ಅನ್ಸುತ್ತೆ. ಆದ್ರೆ ನಿಮ್ ಹೆಂಡತಿ ವಾದ ಮಾಡ್ತಾ ಇದ್ರೆ ಕೇಳ್ತಾನೂ ಇರ್ಬೇಕು, ನೋಡ್ತಾ ನೋಡ್ತಾ ನೋಡ್ತಾನೂ ಇರ್ಬೇಕು ಅನ್ಸುತ್ತೆ ಸರ್. ವಾಟ್ ಎ ಬ್ಯೂಟಿ, ಮೈಂಡ್ ಬ್ಲೋಯಿಂಗ್ ಸರ್. ನಿಲ್ಸ, ಕೇಳ್ತಾ ಇರ್ಬೇಕು ಸರಿ, ಅದೇ ನೋಡ್ತಾ ಇರ್ಬೇಕು. ಮದುವೆ ಆಗಿದೆ ನಿನ್ಗೆ? ಇಲ್ಲ ಸರ್. ಯಾಕೆ? ಎಷ್ಟು ವಯಸ್ಸು? 33 ವರ್ಷ 6 ತಿಂಗಳು ಸರ್. ಬದನೆಕಾಯಿ ಕೊಡಿಲಿ. ಯಾಕೆ ಇನ್ನು ಮದುವೆ ಮಾಡ್ಕೊಂಡಿಲ್ಲ? ಸರ್, ನಿಮ್ಮ ಹತ್ರ ಏನ್ ಸರ್ ಮುಚ್ಚಿಟ್ಕೊಳ್ಳೋದು? ನಿಮ್ ಹೆಂಡತಿ ತರ ಇಂಟೆಲಿಜೆಂಟ್ ಬ್ಯೂಟಿ ರೋಡ್ ಸಿಕ್ಬಿಟ್ರೆ ನಾಳೆ ಮದುವೆ ಆಗ್ಬಿಡ್ತೀನಿ ಸರ್. ರೆಡಿನಾ ಮೇಡಮ್? ಸ್ವಲ್ಪ ಈ ಕಡೆ ತಿರುಗ್ತೀರಾ? ಓಕೆನಾ ಯೋಗೇಶ್? ಶಾಲು ಮೇಡಮ್, ಸೆರಗನ್ನ ಸ್ವಲ್ಪ ಪಕ್ಕ ಸೇರಿಸ್ತೀರಾ? ಸ್ವಲ್ಪ. ಓಕೆ, ರೈಟ್. ನೀನೊಂಚೂರು. ಓಕೆ ಓಕೆ. ರೈ, ಯಾರ್ರೀ ಅದು? ಸೈಡ್ ಹೋಗ್ರಿ ರೈ. ಸೈಡ್ಗೆ ಹೊರ ಕಡೆ ರೀ, ಆ ಕಡೆ ಕುತ್ಕೊಳ್ರಿ, ನಮ್ಮ ಮೇಡಮ್ ಬರ್ತಾರೆ. ನಿಧಾನ್ ಕೇಳಯ್ಯ. ಅಯ್ಯ, ನನ್ನ ಹೆಂಡತಿ ನಾನ್ ನೋಡಕ್ಕೆ ಈ ದೊಣ್ಣೆ ನಾಯಕ್ ನಪ್ನೆ. ನನ್ ಮಗ ಮುಟ್ಟಿರ ಮಾತೇ ಆಡ್ಸಲ್ಲ ಅಂತಾನೆ. ಬೇಗ ಪ್ಯಾಕಪ್ ಮಾಡ್ಕೊಂಡು ಎಷ್ಟು ಲೊಕೇಶನ್ ಬಂದ್ಬಿಡಿ. ಹರೀಶ್ ಮೇಡಮ್. ಅರೆ ಯೋಗೀಶ್, ಇವ್ ನಮ್ ಹಸ್ಬೆಂಡ್. ಹಲೋ. ನೀವ್ ಯಾವಾಗ ಬಂದ್ರಿ? ಅದೇ ನೀನ್ ಸರಿಗ್ ಸರಿ ಮಾಡ್ತಿದ್ರಲ್ಲ ಆಗ್ಲೇ. ಏನೇ ಹೇಳಿ ಸರ್, ನಿಮ್ ಮಿಸ್ಸಸ್ಗೆ ಒಳ್ಳೆ ಫ್ಯೂಚರ್ ಇದೆ. ಅದೇ ನೋಡ್ದೆ, ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಇದ್ರೆ. ಏನ್ ಪರ್ಸನಾಲಿಟಿ, ಏನ್ ಫಿಗರ್, ಏನ್ ಟ್ಯಾಲೆಂಟ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವ್ರು ನಮ್ ಟಿವಿ ಆಂಕರ್ ಆಗಬಾರ್ದಾಗಿತ್ತು ಸರ್. ಹಾಲಿವುಡ್ ಬಾಲಿವುಡ್ ಲೆವೆಲ್ ಅಲ್ಲಿ ಇರ್ಬೇಕಾಗಿತ್ತು. ನಾನು ಹೊರಡ್ತೀನಿ, ಟೈಮ್ ಆಯ್ತು, ಬರ್ಲಾ? ಬಾಯ್ 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 ಬಾಯ್. ಸಿ ಯು ಟುಮಾರೋ. ಅಯ್ಯೋ, ಅವನೇನ್ ಡೈರೆಕ್ಟ್ರಾ? ಅಲ್ಲ, ಕ್ಯಾಮ್ರಾಮನ್. ಸಿಕ್ಕಾಪಟ್ಟೆ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ನಲ್ಲ, ಅದಕ್ಕೆ ಕೇಳ್ದೆ. ಓಹ್ ಮೋಹನ್, ಡೋಂಟ್ ಬಿ ಸ್ಟುಪಿಡ್. ಬ್ರಾಡ್ ಮೈಂಡೆಡ್ ಆಗಿರ್ಬೇಕಪ್ಪ. ಅವ್ನ್ ಮನ್ಸ್ ಮಾಡಿದ್ರೆ ನನ್ ಮುಖಾನೇ ಕೆಡಿಸ್ಬಿಡ್ತಾನೆ. ಇನ್ನೊಂಚೂರ್ ಇನ್ವಾಲ್ವ್ಮೆಂಟ್ ಅವ್ನ್ ಜಾಸ್ತಿ ಆಗಿದ್ರೆ ನಾನು ಅವನ್ ಮುಖ ಕೆಡಿಸ್ಬಿಡ್ತಾ ಇದ್ದೆ. ಏನಿವತ್ತು ಸರ್ಪ್ರೈಸ್ ವಿಸಿಟ್? ಇವತ್ ಪೇಡೆ, ಫಸ್ಟ್ ಸ್ಯಾಲ್ರಿ ಬಂತಲ್ಲ, ಮಾರ್ಕೆಟೇ ತಂದ್ಬಿಟ್ಟಿದೀನಿ. ಇನ್ನೊಂದ್ಸಲ ಜುಟ್ಬಿಡ್ತಾರೆ ಅಷ್ಟೇ. ಬೆಂಕಿ ಬೆಂಕಿ, ನಮ್ಮನೆಗೆ ಬೆಂಕಿ ಬಿದ್ದೋಗಿದೆ. ಯಾರು ಬನ್ನಿ. ಅಯ್ಯೋ, ಬೆಂಕಿ ಬೆಂಕಿ. ಏನಾಯ್ತು? ಏನಾಗಿಲ್ಲ ತಾನೆ? ಮಕ್ಕಳೆಲ್ಲ ಸೇಫಾ? ಯಾರು ಫೈರ್ ಬ್ರಿಗೇಡ್ ಫೋನ್ ಮಾಡಪ್ಪ. ಬೆಂಕಿನೂ ಏನಿಲ್ಲ. ಇವತ್ತು ಗ್ರಹಣ ಅಲ್ವಾ, ಅದಕ್ಕೆ ಪುರೋಹಿತರು ಹೋಮ ಮಾಡಿ. ಹೋಮದ್ ಹೋಗೇನಾ? ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಬಾಂಬ್ ಬಿದ್ದಾಗಿದೆಯಲ್ಲ. ಹಾಗನ್ಬೇಡಿ, 3 ಜನ ಪುರೋಹಿತರು ಹೋಮ ಮಾಡ್ತಿದ್ದಾರೆ. ಯಾಕೆಂದ್ರೆ ನಿಮ್ ನಕ್ಷತ್ರಕ್ಕೆ ಗ್ರಹಣ ದೋಷ ಇದೆಯಂತೆ. ನನ್ನ ನಕ್ಷತ್ರ ದೋಷನ? ಲೂಸ್ ಕಡ್ಡಿ. ಇವತ್ತಿಂದ ನಮ್ ಶುಕ್ರ ದಶೆ ಶುರು ಆಗಿದೆ ಕಡೆ. 5,000 ರೂಪಾಯಿ ಸಂಬಳ. ಮಕ್ಳಿಗೆ ಮುರ್ಕು, ನಿನಗ್ ಮೈಸೂರು ಪಾಕು, ಮಲ್ಲಿಗೆ ಹೂವು. ಅಯ್ಯಯ್ಯ, ಇವತ್ತು ಗ್ರಹಣ ರೀ, ಇದು ತಿನ್ನೋ ಹಾಗಲ್ಲ. ಏನೇ ಮಾಡ್ತಿದ್ಯಾ? 200 ರೂಪಾಯಿ ಕಣೆ ಅದು.
ಇನ್ನೇನ್ ಮಾಡೋದು? ಪೂಜೆ ಮಾಡ್ಬೇಕು. 5,000 ರೂಪಾಯಿ ದುಡ್ಡಿತ್ತು ಕಡೆ. ಇಲ್ಲಿದೆ. ಸ್ವೀಟ್ ಮಾತ್ರ ಕಣ, ನೋಟಿಲ್ಲಲ್ಲ. ಲಕ್ಷ್ಮಿ. ಬೋನಸ್. ಅಯಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನ. ಗ್ರಹಣ ದೋಷ ನಿವಾರಣೆ ಆಗಿದೆ. ಆ ಭಗವಂತ ನಿಮ್ಗೆಲ್ರಿಗೂ ಒಳ್ಳೇದನ್ನ ಮಾಡಿ. ಬನ್ನಿ, ಒಂದು 300 ರೂಪಾಯಿ ಕೊಡಿ. 300 ರೂಪಾಯಿನಾ? ಏನಕ್ಕೆ? ಪುರೋಹಿತರಿಗೆ ದಕ್ಷಿಣ ಕೊಡ್ಬೇಕಲ್ಲ. 3 ಜನ ಇದಾರಲ್ಲ. 300 ಡಿವೈಡೆಡ್ ಬೈ 3 100 ರೂಪಾಯಿ ಈಚ. ದಿನ ಪೂರ್ತಿ ಕೆಲಸ ಮಾಡೋ ನನಗೆ ಎಷ್ಟು ಸಿಗಲ್ವಲ್ಲ? ಹಾಗೆಲ್ಲ ಹೇಳ್ಬಾರ್ದು. ದೇವ್ರ ಕೆಲಸ. ನಿಮ್ಗೆ ಈ ಕೆಲಸ ಸಿಕ್ಕಿರೋದು ಆ ಹೋಮದ ಪುಣ್ಯದಿಂದ. ಅರ್ಥ ಮಾಡ್ಕೊಳ್ಳಿ. ನಮ್ಮಪ್ಪ ಹೇಳಿದ್ದೆ ಕರೆಕ್ಟ್. ಮುಚ್ಕೊಂಡು ನನ್ ಕೂಡ ವೈದಿಕ ಮಾಡು, ಅಕೌಂಟೆಂಟ್ ಇಂದ ಜಾಸ್ತಿ ಸಂಪಾದಿಸ್ತೀಯ ಅಂದ್ರು. ಅದನ್ನ ಬಿಟ್ಟು ಮೇಲ್ಕೋಟೆಗೆ ಬಂದು ನಿನ್ನ ಲವ್ ಮಾಡಿ ಬೆಂಗಳೂರು ಓಡ್ ಬಂದು ಪೂಜಾರಿಗಳು ದುಡ್ಡು ಕೊಟ್ಟೆ ನಾನು ನಾಶ ಆಗ್ಬಿಟ್ಟೆ. ನನ್ನ ಲವ್ ಮಾಡಿ ನೀವು ನಾಶ ಆಗ್ಬಿಟ್ರ? ನಿನ್ ಲವ್ ಮಾಡಿಯಲ್ಲ, ಪೂಜಾರಿ ದುಡ್ಡು ಕೊಟ್ಟು ಹೇಳಿದ್ರಲ್ಲ ನನ್ನ ಲವ್ ಮಾಡಿ ನೀವು ನಾಶ ಆಗ್ಬಿಟ್ರಿ ಅಂತ ಹೇಳಿದ್ರಲ್ಲ. ಪೂಜಾರಿ ಬಗ್ಗೆ ಹೇಳಿದೆ. ಈ ಜುಟ್ಟು ವಿಭೂತಿ ಇಟ್ಕೊಂಡೆ ಬ್ರಾಹ್ಮಣ ಆಗ್ಬಿಡ್ತೀರಾ? ಪೂಜೆ ಪುನಸ್ಕಾರ ಎಲ್ಲ ಸರಿಯಾಗಿ ಇದನ್ನೇ ಮಾಡಿ ಬಿಡ್ಬೇಕು ಅಂತಿದ್ದೀನಿ. ಇನ್ನು ಅದು ಬೇರೆ. ಅಯ್ಯೋ ಶಿವನೇ, ಗಂಗಾ ತರಂಗ ರಮಣೀಯದ ಕಲಾಪ. ಸುಮ್ಮನೆ ಬಾಯಿ ತೆಗೆದ್ರೆ ಬರೀ ಮಂತ್ರ ಹೇಳ್ತಿಲ್ಲ, ಆಗಾಗ ಸ್ವಲ್ಪ ಮಾತು ಆಡೆ. ನನಗೇನೋ ಡೌಟ್ ಅಯ್ಯ, ಈ ಕಂತಿರಾಯನ್ ಹೇಗ್ರೋ ಡಾಲ್ಮೇಷನ್ ಮಾಡ್ತೀರಾ? ನೀನ್ ಯೋಚನೆ ಮಾಡ್ಬೇಡ ಪುಟ್ಟ. ಇದನ್ನ ರೌಂಡ್ ಕಟ್ ಮಾಡಿ ಫೆವಿಕಾಲ್ ಹಾಕಿ ಅಂಟಿಸ್ಬಿಟ್ರೆ ಎಕ್ಸಾಕ್ಟ್ ಆಗಿ ಹಂಗೆ ಇರುತ್ತೆ. ಏನ್ ಅಂಟಿಸ್ಬಿಟ್ರೆ ಹಾಗೆ ಇರುತ್ತೆ ನಿನ್ ಮಕ. ಅದು ಉದ್ರಾಗೋದಿಲ್ವೇನಾ? ಇಲ್ಲಿ ನೋಡು, ವೈಟ್ ಎನಾಮೆಲ್ ಪೇಂಟ್ ಇದೆ. ಇದನ್ನ ತಗೊಂಡು ಹೀಗೆ ಬಳದಾದ್ಮೇಲೆ ಬ್ಲಾಕ್ ಪೇಪರ್ ತಗೊಂಡು 4 ಸೈಜಲ್ಲಿ ಕಟ್ ಮಾಡಿ ಅಂಟಿಸಿದ್ರೆ ಇದೇ ತರ ತಲ್ವೇನೋ ರಮ್ಮಿ? ನನಗೇನೋ ನಂಬಿಕೆನೇ ಇಲ್ಲಪ್ಪ. ಏನ್ ನಂಬಿಕೆ ಇಲ್ಲ ನಿನಗೆ? ಇಲ್ಲಿ ಬಾಯ್ಲಿ ಬಾರ ಇಲ್ಲಿ ಕುತ್ಕೊಳ್ಳ ಇಲ್ಲಿ ಹಿಡ್ಕೊಳ್ಳಿದ್ನ. ಕಂತ್ರಿ ನಾಯ್ಕೊಳೋ ಕಚ್ಚಿಸ್ಬಿಟ್ರೆ? ಓಹೋ, ಆ ಭಯನ ನಿನಗೆ? ವೈಟ್ ಅದಕ್ಕೆಲ್ಲ ಔಷಧಿ ಇಟ್ಟಿದ್ದೀನಿ. ಇದೇನೋ ಇದು? ನಮ್ ಬಾಸ್ದು. ಹಾ, ಬಾಸ್ದೆ. ಕೆಲವೊಂದ್ ಸಮಯದಲ್ಲಿ ಬಾಸ್ದು ಬಹಳ ಕಡೆ ಉಪಯೋಗ ಬರುತ್ತೆ. ಏನ್ ಮಾಡ್ಬೇಕು? ಏನಿಲ್ಲ, 1 ಸೆಕೆಂಡ್ ವೈಟ್. ಕುಡಿ ಕುಡಿ ಇದೆಲ್ಲ ಕುಡಿಯಲ್ಲ. ಕುಡಿಯೋ ಕುಡಿಯಲ್ಲ. ಬಿಸಿ ಬಿಸಿ ತಣ್ಣಗಾಗತ್ತೆ, ಸ್ವಲ್ಪ ಸುಮ್ಮನೆ ಸರಿ ಆಯ್ತಾ? ಈಗ ನಾಯಿ ನೋಡಿ ಹೇಗಿದೆ. ಸೀದಾ ಡಾಗ್. ಇದೇ ನಾಯಿ ಹೌದಲ್ವಾ? ಒಂದೇ ತರ ಇದೆ ಅಲ್ವಾ? ಇಲ್ಲ, ಅದು ಬೇರೆ ಇದು ಬೇರೆ. ಹಾಗಾದ್ರೆ ಇನ್ನೊಂದ್ಸಲ ಕುಡಿ. ಹಲೋ ರಮ್ಯ, ನಿನ್ಗೆ ಅತ್ತನೇ ಬೇಕಾಗಿರೋದು ಆ ಬೆಕ್ಕ. ಬೆಕ್ಕ? ನಾಯಿ ಬೆಕ್ಕ ತರ ಕಾಣ್ತಾ ಇದ್ದೇನು? ಪವರ್ ಕಮ್ಮಿ ಆಗ್ಬಿಟ್ಟಿದೆ, ಸ್ವಲ್ಪ ಕೊಡಿ. ಬಾಯ್ಲಿ ಅಭ್ಯಾಸ ಮಾಡ್ಬೇಡ. ಡಾಲ್ಮೇಷನ್ನು ಮೆಲ್ಲಗೆ ಅವ್ರು ಟ್ಯಾಂಕ್ ಖಾಲಿ ಅಷ್ಟಲ್ಲಿ ನಾವು ಜಾಗ ಖಾಲಿ ಮಾಡ್ಬಿಡೋದು. ನಡಿಯೋ ಬೇಗ, ಬಿಚ್ಚ ಚೈನ. ನಾಯಿ ಸಿಕ್ಕಾಕೊಂಡ್ರೆ ಒಳಗಾಕ್ಬಿಡ್ತಾರೆ, ಬಿಟ್ಬಿಡು. ನೀನು ಇಲ್ಲ ಮಿಸ್ ಆಗ್ಬಿಟ್ಟೇನಾ? ಮಿಸ್ ನನ್ ಮಗನೇ ಅಷ್ಟೊಂದ ಕುಡ್ಸೋದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಅಟ್ಸ್ಕೊಂಬರ್ತಾನೆ ನಾಯರ ಬರಲಿ. ಅಣ್ಣ ಹನುಮ ಸಲಾಮ್ ಆಗ್ತಾವನೆ. 1 ರೂಪಾಯಿ ಕೊಡಿ ಅಣ್ಣ, 8 ಆಣಿ ಕೊಡಿ ಅಣ್ಣ. ಹನುಮ ಯಾಕೋ ಇವತ್ತು ವ್ಯವಹಾರ ಗಿಡ್ತಾ ಇಲ್ಲ, ಯಾರು ಕಾಸು ಹಾಕೊಂಡ್ ಕಾಣ್ತಾ ಇಲ್ಲ. ಇಲ್ಲೇ ಇರೋ, ಹೋಗ್ ಒಂದ್ ಟೀ ಹಾಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ ನನ್ ಗ್ರಾಚಾರವೋ ಏನೋ ಇವತ್ತು ಯಾವನ ಕಾಸು ಕೊಡನೇ ಇಲ್ವಲ್ಲಪ್ಪ. ಡಾಲ್ಮೇಷನ್ ಇಲ್ಲಿರು. ಯಾರ್ರಿ ನೀವು? ಪೊಲೀಸ್ ಪೊಲೀಸ್, ನಾಯಿ ಕಡೆ ಹುಡುಕ್ತಾ ಇದೀವಿ. ಇಲ್ಲಿ ಯಾರಾದ್ರೂ ಕಪ್ಪು ಬಿಳಿ ನಾಯಿ ಕತ್ಕೊಂಡ್ ನೋಡ್ತೇನೆ? ಇಲ್ಲ ಸಾರ್, ನೋಡ್ಲಿಲ್ಲ ಸಾರ್. ನಿಜ ಹೇಳಿಲ್ಲ ಅಂತಂದ್ರೆ ಏರೋಪ್ಲೇನ್ ಹೆಲಿಕಾಪ್ಟರ್ ಹೊರಗೆ ತೋರಿಸ್ಬಿಡ್ತೀನಿ. ಹೇಳಲೇ, ಯಾಕೋ ಮುಟ್ಟಿಯಿಂದ ಆಚೆ ಬಂದೆ? ನೀನ್ ಯಾಕೋ ಯಾಕೋ ಬಂದೆ? ತಾಯಿ ಹಣಗಳು ಗೊತ್ತಿಲ್ಲ ಸಾರ್. ನನ್ ಕೋತಿ ಹಣಗಳು ಗೊತ್ತಿಲ್ಲ. ಗೊತ್ತಿಲ್ಲ ಸರ್. ಅಯ್ಯೋ ನಿಮ್ದು ಕಥೆ ಅಲ್ಲ ಸರ್. ಇಲ್ಲೂ ಒಂದು ಡಾಲ್ಮೇಷನ್ ಇದೆ. ಇವತ್ತು ನನ್ನ ಲವರ್ ಹಬ್ಬ.
ನನ್ ಕೋಳಿ ಕಟ್ಕೊಂಡು ಹೋಯ್ತಾರೆ ಸರ್. ಯಾಕೆ ಅವನಿಗೆ ರಕ್ತ ಡಾಲ್ಮೇಸನ್ ನೋಡಿ ಸರ್, ರೀ ಏನಿದು ಸೀಟ್ ಮೇಲೆ ತಂದಿರ್ತೀರಾ? ಏನು ನನ್ ಡಾಲ್ಮೇಸನ್ ಬಿಸಾಕ್ತ್ಯಾ? ಸಾರಿ. ಹಾರ್ತಲಯ್ಯ, ಏನ್ ನಾಯ್ರಿ ಅದು? ಹಾರುತ್ತಲ್ರಿ ನನ್ ಮಗನೇ, ಹಾರೋ ನಾಯ್ ಬಿಸಾಕ್ತ್ಯಾ? ಏಯ್ ಡಾಲ್ಮೇಸನ್, ತೆಗೆಯ ಕೈ, ಇದ್ ನನ್ ಮಗು. ಮಗುನ ಕಳ್ಳ, ಅಲ್ಲಿದ್ಯಾ ನೀನು? ಬಾ 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 ಬಾ. ಯಾನಗಿನ ಐತೇನೆಯ ನಿನ್ಗೆ? ಶೀಟ್ ಕೆಳಗಡೆ ಹುಡ್ಕೋ ಅಂದ್ರೆ ಸೀರೆ ಕೆಳಗಡೆ ಹುಡ್ತಾ ಇದ್ಯಾ? Oh, my dream dog! My gift for you. Oh, Gift for really? you. Thank you. Nam daddy ಹೇಳಿದ್ರು ನೀವು ಬರ್ತೀರಾ ಅಂತ. So nice. What's your name? Rami. Hey, not your name. His name. It's Dalmatian, flying dog. Flying dog? I'm animal lover. ಯಾರು ಪ್ರಾಣಿ ಹಿಂಸೆ ಕೊಟ್ರೆ ಅಕ್ತಿಲ್. You're animal lover? Yeah. ನನಗೆ animals ಅಂದ್ರೆ ತುಂಬಾ ಇಷ್ಟ. Thank you so much. My dream dog. Come on. Dalmatian balik. Hey, papas. Papas ba. ಅಲ್ಲಿದ್ಯಾ ನೀನು? ಬಾ ರಾಜ. ಬಾರ ಬಾರ, ಒಂದ್ ಕಡೆ ನಿಂತ್ಕೊ ನೀನು. Cheetah? Dalmatian, attention. Don't give me tension. You are an attraction, Dalmatian. ನೀನೇ ನನ್ನ ಪ್ರೀತಿಯ ಫೌಂಡೇಶನ್. He's talking to Cheetah? Dalmatian, this is love examination. I have to pass in distinction. Winner affection, appreciation, admiration. Dalmatian. My God, he's so great, man. No ventilation, heavy perspiration. I give so much action. Dalmatian, you give no reaction, no expression. Why Dalmatian? He's so brave. ನೋಡು, ನೀನ್ ಸಿಕ್ರೆ ಸೆಲೆಬ್ರೇಷನ್, ಇಲ್ಲಾಂದ್ರೆ ನನ್ ಕ್ರಿಮೇಷನ್. ಹೇ ರಮ್ಮಿ, ನನಗ್ ಚಿಂತೆ ಬೇಡ, ರಿಸ್ಕ್ ತಗೋಬೇಡ, ಬಾ ಹೊರಗಡೆ. ಚಿರ್ತೇನಾ? Not Dalmatian. I getting loose person. ನಿಮ್ಗೇನ್ ಬುದ್ಧಿ ಗೀತ ಅದ ಇಲ್ರಿ? 1 ಮಿನಿಟ್ ಕಾಫಿಗೆ ಅಂತ ಹೋಗಿನಿ, ಅಲ್ಲಿ ಒಳಗಡೆ ಹೋಗಿರಲ್ಲ ನೀವು. ನಿಮ್ ಟೈಮ್ ಚೆನ್ನಾಗದ. ಹೋಗ್ರಿ. Dalmatian. ನಿಮ್ದೇನದು ಅಲ್ಲಿ ಕಟ್ಟಾಗಿ ನೋಡ್ರಿ, ಹೋಗ್ರಿ. ಅಲ್ಲಿದ್ಯಾ ನೀನು? Yay! My sweet dog. Sweet Dalmatian. pie. Hey, you're a brave man. Thank you. I like you. I really like you. Come on. ನನ್ ಜಾತಕದಲ್ಲಿ 2ನೇ ಮದುವೆ ಯೋಗ ಇದೆ. ನಾನು ಈ ಮದುವೆ ಆಗದೆ ಹೋದ್ರೆ ಈಗಿಂದ ಈಗಲೇ ಗೊಟಕ್ ಅಂದ್ಬಿಡ್ತೀನಿ ಅಂತ ಸುತ್ಕೆ ತಗೊಂಡ್ ತಲೆ ಮೇಲೆ ಹೊಡೆದಂಗ ಒಂದ್ ಸುಳ್ಳು ಜಾತಕ ಬರ್ಕೊಡಿ. ನಿಮ್ ಜಾತಕ ನೋಡ್ತಿದ್ದಾಗೆ ನನ್ನ ಹೆಂಡತಿ ಮದುವೆಗೆ ಒಪ್ಕೊಂಡ್ಬಿಡ್ಬೇಕು. ಆಗ ಹಾಯ್ ಕೋಳಿ. ಹಲೋ ಸರ್, ನಿಮ್ ಹೆಂಡ್ತೀರಾ? ಈಗ ತಾನೇ ಮನೆಗೆ ಡ್ರಾಪ್ ಮಾಡ್ಬಿಟ್ಟು ಬಂದೆ. ಇಲ್ಲಿಗೆ ಯಾಕೆ ಬಂದೆ? ನಿನ್ ಟೈಮ್ ಹೇಗಿದೆ ಅಂತ ವಿಚಾರಿಸ್ಕೊಂಡು ಹೋಗೋದಕ್ಕ? ನಿನ್ ಟೈಮ್ ವೆರಿ ಬ್ಯಾಡ್ ಟೈಮ್. ಹೋಗ್ ಸರ್, ನನಗೂ ಒಂದ್ ಜಾತಕ ಬರ್ಕೊಡ್ಬೇಕಾಗಿತ್ತು. ಬೋಂಡೂಸ್ ಬೋಂಡೂಸ್ ವೆಂಕಟೇಶ್ವರ, ಒಂದ್ ಕಡೆ ಶ್ರೀದೇವಿ, ಇನ್ನೊಂದ್ ಕಡೆ ಭೂದೇವಿ. ಎಲ್ಲ ದೇವ್ರಿಗೂ ಇಬ್ರು ಹೆಂಡ್ತಿರಿದ್ದಾರೆ. ಯಾಕೆ ಹೇಳು? ಹಿರಿಯರು ಹೇಳ್ತಾರೆ, 2 ಹೆಂಡ್ತಿ ಇದ್ರೆ ಸಿದ್ಧಿ ಬುದ್ಧಿ 2 ಸಿಗುತ್ತಂತೆ. ಅದಕ್ಕೆ ದೊಡ್ಡ ದೊಡ್ಡ ರಾಜಕಾರಣಿಗಳು, ಸಂಗೀತಗಾರರು ಎಲ್ಲ 2 ಹೆಂಡ್ತಿ ಇಟ್ಕೊಂಡಿರ್ತಾರೆ.
ವೇದದಲ್ಲೇ ಹೇಳಿದ್ದಾರೆ ಒಬ್ಬ ಮನುಷ್ಯನಿಗೆ 2 ಹೆಂಡತಿ ಇದ್ರೆ ಅವನ್ ಪ್ರಖ್ಯಾತ ಆಗ್ತಾನಂತೆ, ಶ್ರೀಮಂತ ಆಗ್ತಾನಂತೆ. ಯಶಸ್ಸಿಗೆ ಬೇಸೆ 2 ಹೆಂಡತಿರು ಅಲ್ವಾ ಅಲ್ವೇಲು? ಇರ್ಬೋದು, ಎಲ್ಲ ದೇವ್ರ ಲೀಲೆ. ನಮ್ಮಂತ ಮನುಷ್ಯರಿಗೆ ಹೇಗ್ ಅರ್ಥ ಆಗಬೇಕು ಹೇಳಿ. ವೆಂಕಟೇಶ್ವರ ಮಂಗಳಾರತಿ. ಶಾಲೆ ಇಲ್ಲಿ ಏನೋ ಆಗಿದೆ ನೋಡ್ಬಾ. ಏನಾಗಿದೆ? ಸ್ವಲ್ಪ ಕೂದಲು ಸುತ್ಕೊಂಡಿದ್ಯಪ್ಪ. ಕೂದಲು ಸುತ್ಕೊಂಡಿರೋದಲ್ಲ ಕಣೆ, ಸುಳಿ ಅಂತ. ಏನು ಸುಳಿ ಸುಳಿ? ಏನಿವತ್ತು ಶಾಪಿಂಗು, ಡಿನ್ನರು, ಇಷ್ಟೊಂದೆಲ್ಲ ಲಂಚ ಕೊಟ್ಟು ಏನೋ ಪೀಟಿಕೆ ಹಾಕ್ತಿರೋ ಹಾಗಿದೆ. ಅದಲ್ಲಲ್ಲೋ, ನನಗೆ 36th ಇಯರ್ ಅಲ್ಲಿ ದೊಡ್ಡ ಗಂಡಾಂತರ ಇದೆ ಅಂತ ಜಾತಕದಲ್ಲಿದೆ. ಬೇಕಾದ್ರೆ ಜಾತಕನ ನೀನೇ ನೋಡು. ಅಮ್ಮ, ಏನಮ್ಮ ತಲೆಯಲ್ಲಿ 2 ಸುಳಿ ಇದ್ರೆ ಏನಮ್ಮ? 2ನೇ ಮದ್ವೆ ಆಯ್ತಾರೆ. ಯಾಕಮ್ಮ, ಏನಾಯ್ತಮ್ಮ? ಎರಡೆರಡಲ್ಲ 3 ಮದುವೆ ಮಾಡ್ಕೊಂತಾರೆ. ಅವ್ರ ತಲೆಯಲ್ಲಿ 2 ಸುಳಿ ಇದೆಯಮ್ಮ. ಎಷ್ಟಾನ ಇಟ್ಕೊಳ್ಳಿ, 2ನೇ ಮದ್ವೆ ಸುದ್ದಿ ಏನಾದ್ರು ಎತ್ತಿದ್ರೆ ರಿಮೋಂಡ್ ಹಾಕಿ ಬರೀ ಏರೋಪ್ಲೇನ್ ಎತ್ಸೋದೆ, ಆ ಸುಳಿ ಇರೋ ತಲೆನ ತೆಗಿಸ್ಕೊ. ಏ ಬುದ್ಧಿಗಿದ್ದು ಇದ್ಯೇನ್ರಿ ನಿಮ್ಗೆ? ಹಲೋ, ನಾನೇನು ಸತಿ ಸಾವಿತ್ರಿ ಮಹಾಸತಿ ಅನಸಿಯೇ ಅಲ್ಲ. ನೀವೇನಾದ್ರೂ ಸತ್ರೆ ತಕ್ಷಣ ಇನ್ನೊಂದು ಮದ್ವೆ ಆಗೇ ಆಗ್ತೀನಿ. ಏನ್ ಮೇಡಮ್, ಗಂಡ ಹೆಂಡತಿ ಇಬ್ರು ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರಿ? ಹೆಂಡತಿ ಜೊತೆ ಜಾಲಿಯಾಗಿರ್ರಿ, ಎದುರು ಮನೆಯವ್ರ ಜೊತೆ ಜಾಲಿಯಾಗಿರ್ತಾರೇನ್ರಿ? ಸುಮ್ನೆ ಇರ್ತೀರಾ ಸ್ವಲ್ಪ? ಮತ್ತೆ ಇನ್ನೇನೆ ಸ್ಟುಪಿಡ್ ತರ ಪ್ರಶ್ನೆ ಕೇಳ್ತಾನೆ. ನೋಡಿ ಕಾಳಪ್ಪನವ್ರೆ, ಅದ್ ಯಾವನೋ ಜ್ಯೋತಿಷ್ಯ ಹೇಳಿದ್ನಂತೆ, ಇವ್ರ ಸತ್ರೆ ನಾನ್ ಇನ್ನೊಂದ್ ಮದ್ವೆ ಆಗ್ಬೇಕಂತೆ. ಏನ್ ಸ್ಟುಪಿಡ್ ಆಗಿ ಮಾತಾಡ್ತಾರಲ್ವಾ? ಸರ್ ನೀವು ಎಂಥ ಗ್ರೇಟ್ ಸರ್, ರಿಯಲಿ ಗ್ರೇಟ್ ಸರ್. ನನ್ ಜಾತಕದಲ್ಲೂ ನಾನೊಬ್ಳು ವಿಧವೇನ್ ಮದುವೆ ಆಗ್ತೀನಿ ಅಂತ ಬರ್ತೀನಿ. ನೋಡಿ ಸರ್, ಇದನ್ನೇ ವಿಧಿ ನಿಯಮ ಅನ್ನೋ. ನನ್ ಜೀವನದಲ್ಲಿ ಮದುವೆನೇ ಆಗ್ಬಾರ್ದು ಅಂತಿದ್ದೆ ಸರ್. ಆದ್ರೆ ಮೇಡಮ್ ಕೈ ಹಿಡಿಬೇಕು ಅಂತಲೇ ಆ ದೇವ್ರು ಜಾತಕದಲ್ಲಿ ಹಾಗೆ ಬರ್ಸಿರ್ಬೇಕು ಅಂತ ಕಾಣುತ್ತೆ. ನೀವೇನು ಯೋಚನೆ ಮಾಡ್ಬಿಡಿ ಸರ್, ನನ್ಗೆ ಅರ್ಥ ಆಗುತ್ತೆ. ನಿಮ್ಗೆ ಮಕ್ಕಳಿಲ್ಲ ಅನ್ನೋ ಕೊರಗಿದೆ ಸರ್. ಇನ್ 2 ವರ್ಷಕ್ಕೆ ಒಂದು ಮುದ್ದಾದ ಗಂಡು ಮಗು ನನ್ನಿಂದ ಆಗುತ್ತೆ. ಆ ಮಗುಗೆ ನಿಮ್ಮ ಹೆಸರನ್ನೇ ಇಡ್ತೀನಿ ಸರ್. ನಿಮ್ದೊಂದು ಸುಂದರವಾದ ಹಾರ ಹಾಕಿದ ಫೋಟೋನ ನನ್ ಬೆಡ್ರೂಮ್ ಅಲ್ಲಿ ಹಾಕೋತೀನಿ ಸರ್. ಎಸ್ ಸರ್. ಇದು ಡಬ್ಬಾ ಜಾತಕ, ಇದು ಬೇಡ. ನನ್ನ ಜಾತಕದಲ್ಲಿ ಕೆಳಗಡೆ ಪುಟ್ಟದಾಗ ಸಾಧನೆ ಅಂತ ಒಂದು ಲೈನ್ ಇದೆ, ನೋಡಿದ್ಯಾ? ಏನ್ ಸರ್ ಅದು? ಒಬ್ಬ ಪುಟ್ಲಾಯರ್ನ ನೀರಲ್ಲಿ ಅದ್ದಿ ನಾನು ಸಾಯಿಸ್ತೀನಿ ಅಂತ. ಅಯ್ಯೋ ಪಾಪ, ಯಾರು ಸರ್ ಅದು? ಬೆಳಗ್ಗೆ ಪೇಪರ್ ಬರುತ್ತೆ. ಏನೇ ಮಾಡ್ತಿದ್ಯಾ? ಕಾಣ್ತಾ ಇಲ್ವಾ? 2 ಹೆಂಡತಿನ ಕಟ್ಕೊಂಡಿರೋ ದೇವರಿಗೆಲ್ಲ ಗೇಟ್ ಪಾಸ್ ಮಾಡ್ತಾ ಇದೀನಿ. ಹಾಗೆಲ್ಲ ಮಾಡ್ಬಾರ್ದು, ಅವ್ರೆಲ್ಲ ದೇವ್ರ ಕಣೆ. ನೀವು ಹೇಳ್ದ ಮೇಲೇನೆ ನನ್ ಕಣ್ ತರ್ದಿದ್ದು. ಚಚೆ, 2 ಹೆಂಡತಿನ ಇಟ್ಕೊಳ್ಳೋದಾದ್ರೆ ಈ ಮನೇಲಿ ದೇವರಾದ್ರೂ ಒಂದೇ, ಯಾರಾದ್ರೂ ಒಂದೇ. ಇನ್ಮೇಲೆ ನಾನು ಪೂಜೆ ಮಾಡೋದು ಒಂದೇ ದೇವರಿಗೆ. ಯಾರೇ ಆ ಪುಣ್ಯಾತ್ಮ? ಏಕಪತ್ನಿ ವರದಸ್ಥ ಶ್ರೀರಾಮಚಂದ್ರ ಮೂರ್ತಿ. ಅಂದ್ರೆ ಇವ್ರುಗಳ ಗತಿ ನದಿಗ್ ಬಿಟ್ಬಿಡಿ, ಇಲ್ಲಾಂದ್ರೆ ದೇವಸ್ಥಾನಕ್ಕೆ ಕೊಟ್ಬಿಡಿ. ಅಯ್ಯೋ ಶಿವನೇ. ಇನ್ಮೇಲೆ ಈ ಮನೇಲಿ ರಾಮೋಯ ರಾಮಭದ್ರೋಯ ರಾಮಚಂದ್ರೋಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಏನೋ ಹೆಲ್ಮೆಟೇ ಕಾಣ್ತಾ ಇಲ್ಲ ಅವನಿಗೆ. ಮೋನೆ ಮೋನೆ, ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಮೋನೆ, ಏನೋ ನಿನ್ ತಲೆ ತಾಮ್ರ ತಮ್ಗೆ ತರ ಆಗ್ಬಿಟ್ಟಿದೆ. 2 ಸುಳಿ ಇದೆ ಅಂತ ತಲೆ ಬೋಳ್ಸ್ ನೋಡಿದ್ರೆ ಇರೋ 1 ಸುಳಿನೂ ನೆಟ್ಕಿಲ್ಲ. ಹೋಗ್ಲಿ ಬಿಡ ಮೋನೆ, ಇನ್ನಾದ್ರೂ ಶಾಂಪೂ, ಹೇರ್ ಆಯಿಲ್, ಬಾಚಿನಿಗೆ ಖರ್ಚೆಲ್ಲ ಮಿಕ್ತಲ್ಲ. 2ನೇ ಮದ್ವೆ ಸುದ್ದಿ ಎತ್ತಿದ್ರೆ ಈ ಕೂದಲು ತಗ್ಸಿವ್ನಿ, ಆಮೇಲೆ ತಲೆ ತಗ್ಸಿವ್ನಿ. ಥ್ಯಾಂಕ್ ಯು. ಇಂಗ್ಲಿಷ್ ನಲ್ಲಿ ಹೇಳಿ, ಇಂಗ್ಲಿಷ್ ಮೀಡಿಯಂ ಓದ್ತಾ ಇದ್ದಾರೆ. ಹೇಳು. ನಾನು ಅದೇ ಹ್ಯಾಪಿ ಹ್ಯಾಪಿ. ಥ್ಯಾಂಕ್ ಯು. ಕೇಕ್ ಕಟ್ ಮಾಡಿಲ್ವಾ? ಅಯ್ಯ, ಅವಳು ಹುಟ್ಟಿ ಟೈಮ್ ಇನ್ನೂ ಬಂದಿಲ್ಲಪ್ಪ. ಕೂತ್ಕೋ. ಎಷ್ಟು ಗಂಟೆಗೆ ನೀವು ಹುಟ್ಟಿದ್ದು? 7. ಅಯ್ಯೋ, ಟೈಮ್ ಹೇಳಿತು. 7 ಅಂದ ತಕ್ಷಣ ಎದ್ದು ಬಿಟ್ಟಿಯಾ? ಏನ್ ಸಿನ್ಸಿಯರ್ ಹಸ್ಬೆಂಡ್ ಅಯ್ಯ. ಅಲ್ಲಿವರೆಗೆ ಏನ್ ಮಾಡೋದು? ಯಾರಾದ್ರೂ ಹಾಡಿ ಕುಡಿರಿ, ಸಮ್ ಎಂಟರ್ಟೈನ್ಮೆಂಟ್. ಅಲ್ಮೇ ಮಾತರ್ಮೇ ಮಧು ಕೈಡ ಭಗ್ನಿ ಮಹಿಷ ಪ್ರಾಣ ಪ್ರಾಜ್ಯಮೇ. ನಾನ್ ಹೇಳಿದ್ ಎಂಟರ್ಟೈನ್ಮೆಂಟ್, ಪನಿಷ್ಮೆಂಟ್ ಅಲ್ಲ. ಬೇರೆ ಯಾರು ಹಾಡಿ? ಹಾಡೋ. ನನ್ನೇ ಹಾಡೋ. ಹಾಡೋ. ನಾನು ಯಾವ ನವಬನಿಗೆ ಕಡಿಮೆ, ನಾನು ಯಾವ ನವಬನಿಗೆ ಕಡಿಮೆ. ರಸಕತೆಯಲ್ಲಿ
ನಾನು ಯಾವ ನವಬನಿಗೆ ಕಡಿಮೆ ರಸಿಕತೆಯಲ್ಲಿ ಪ್ರತಿ ತಿಂಗಳಿಗೊಬ್ಬಳು ಸುಂದರಿ ಹೋಯ್ ಪ್ರತಿ ತಿಂಗಳಿಗೊಬ್ಬಳು ಸುಂದರಿ ಹೋಯ್ ನನ್ನ ಬೆಡ್ರೂಮಿನಲ್ಲಿ ಕ್ಯಾಲೆಂಡರ್ನಲ್ಲಿ ನನ್ನ ಬೆಡ್ರೂಮಿನಲ್ಲಿ ಕ್ಯಾಲೆಂಡರ್ನಲ್ಲಿ ಶಿವನ ಆ ಬಿಲ್ಲನ್ನು ಒಮ್ಮೆ ಮಾತ್ರ ಎತ್ತಿ ಕೇವಲ ಒಮ್ಮೆ ಮಾತ್ರ ಎತ್ತಿ ಸೀತೆಯ ಗೆದ್ದು ಬಿಟ್ಟ ರಾಮ ಸೀತೆಯ ಗೆದ್ದು ಬಿಟ್ಟ ರಾಮ ಶಿವನ ಆ ಬಿಲ್ಲನ್ನು ಒಮ್ಮೆ ಮಾತ್ರ ಎತ್ತಿ ಕೇವಲ ಒಮ್ಮೆ ಮಾತ್ರ ಎತ್ತಿ ಸೀತೆಯ ಗೆದ್ದು ಬಿಟ್ಟ ರಾಮ ಸೀತೆಯ ಗೆದ್ದು ಬಿಟ್ಟ ರಾಮ 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 ಇವಳ ಬಿಲ್ಲುಗಳನ್ನು ಇವಳ ಬಿಲ್ಲುಗಳನ್ನು ಇವಳ ಬಿಲ್ಲುಗಳನ್ನು ದಿನವು ದಿನವು ಹೊರುತ್ತಿರುವ ನಾನು ರಾಮನ ಮೀರಿಸಿದ ರಾಮ ಕನ್ನಡ ಗಲಿಬಿಲಿ ಕುಮಾರ ರಾಮ ರಾಮನ ಮೀರಿಸಿದ ರಾಮ ಕನ್ನಡ ಗಲಿಬಿಲಿ ಕುಮಾರ ರಾಮ ಅದು ಶಿವನ ಬಿಲ್ಲು ಇದು ಶೆಟ್ಟಿ ಬಿಲ್ಲು ಅದು ಮುರಿದ ಬಿಲ್ಲು ಇದು ಮುಗಿಯದ ಬಿಲ್ಲು ಎಂದೆಂದು ಮುಗಿಯದ ಬಿಲ್ಲು ಎಂದೆಂದು ಮುಗಿಯದ ಬಿಲ್ಲು ನನ್ ಯಾವನವ ಬನ್ನಿ ಕಡಿಮೆ ರಸಿಕತೆಯಲ್ಲಿ ಏನಮ್ಮ ನಿನ್ನ ಮಗಳನ್ನ ಇರೋದ್ ಎತ್ತೆ 7 ಗಂಟೆಗೆ ಇರ್ಬೇಕಾಗಿತ್ತ 1 ಅವರ್ ಬಿಫೋರ್ ಇರ್ಬಾರ್ದಾಗಿತ್ತ ನಮ್ಮ ವಂಶದಲ್ಲಿ ಎಲ್ಲ 7 ಗಂಟೆಗೆ ಹುಟ್ಟಿರೋದು. ಅಬ್ಬಬ್ಬ 7 ಗಂಟೆ ಅವ್ರು ಕೇಕ್ ಕಟ್ ಮಾಡೋಷ್ಟರಲ್ಲಿ ನಮ್ಮ ಹೊಟ್ಟೆ ಎಲ್ಲ ಬಾಯ್ಲಾಗ್ಬಿಡುತ್ತೆ. ಹೊಟ್ಟೆ ಹಸ್ವಾಗ್ತಿದೆ, ಊಟ ಮಾಡಿ ನಡೀರಲ್ಲ. ಮಕ್ಕಳು ಹಸು ತೊಡಿಲ್ಲ ಪ್ಲೀಸ್. ಸರಿ ಎಲ್ಲ ಬನ್ನಿ ಬನ್ನಿ. ಹಾಯ್ ಮೋಹನ್. ಹಾಯ್. ಫೋಟೋಗೆ ಈ ಆಂಗಲ್ ಚೆನ್ನಾಗಿರುತ್ತೆ, ಇಲ್ಲಿ ನಿಂತ್ಕೊಳ್ಳಿ. ನಾನು ಇಲ್ಲಿ ಇರ್ತೀನಿ, ನೀವು ಹೋಗಿ ಎಲ್ಲರೂ ಫೋಟೋ ಕರ್ಕೊಂಬ. ಅಲ್ಮೇಲೆ ಬನ್ನಿ ಬನ್ನಿ ಫೋಟೋ ತೆಗೆಸ್ಕೊಳ್ಳೋಣ. ಬನ್ನಿ 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 ಬನ್ನಿ. ಕಾಣಿಸ್ತಲ್ವನ ಪೋಸ್ ಕೊಡು. ಯಾಕೋ ಪ್ಲೇಟ್ ಇಡ್ಬೇಕು. ಕೊಡು. ಸರ್ ಸ್ವಲ್ಪ ಮೇಡಮ್ ಪಕ್ಕ ಬನ್ನಿ ಸರ್. ನಾನು ಇಲ್ಲೇ ಇರ್ತೀನಿ. ಇಲ್ಲಿ ಬನ್ರಿ. ನಾನು ಇರ್ತೀನಿ. ಅದ್ಯಾಕಂಗೆ ನೀನು ನಿನ್ನ ಅಂಡ್ರ ಒಂದ್ ಕಡೆ ನೀನು ಒಂದ್ ಕಡೆಗೆ ಆಯ್ತಾಗೆ ಫೋಟೋ ಎಲ್ಲಾರು ಬಂದ್ಬಿಡು. ನಾನು ಅಲ್ಲಿ ಹೋಗ್ತೀನಿ. ಹೋಗ್ರಿ. ಇಲ್ಲೂ ಸೇರಲ್ಲ ಅಂತೀರಲ್ಲ, ಅದು ಯಾವ ನಕ್ಷತ್ರದಲ್ಲಿ ಮದುವೆ ಆದ್ರು? ರೆಡಿ? ಫೋಟೋ ಆಯ್ತಲ್ಲ, ನಿಮ್ಗೆಲ್ಲ ಟೈಮ್ ಆಗಿರ್ಬೇಕು, ನೀವೆಲ್ಲ ಮನೆಗೆ ಹೋಗ್ಬಿಡಿ. ಇನ್ನು ಕೇಕ್ ಕಟ್ ಮಾಡಿಲ್ಲ, ಐಸ್ ಕ್ರೀಮ್ ತಿಂದಿಲ್ಲ. ಐಸ್ ಕ್ರೀಮ್ ತಿನ್ನಿ ತಿನ್ನಿ, ಐಸ್ ಕ್ರೀಮ್ ತಿನ್ನಿ. ಒದ್ಬಿಡ್ತೀನಿ ಹಂಗೆ. ನಿನ್ನನ್ ಬಿಟ್ಟು ನಾವ್ ಯಾಕೋ ತಿನ್ನೋದು ಅಲ್ವೇನೋ? ಅದೇ ನೀನು ಬರ. ಮತ್ತೆ ಕಷ್ಟ ಅರ್ಥ ಮಾಡ್ಕೊಳ್ಳೋ. ಏನ್ರಿ ನಿಮ್ ಕಷ್ಟ ಅರ್ಥ ಮಾಡ್ಕೊಳ್ಳೋದು? ಇದನ್ನ ಅಲ್ತಾನೆ ಮಾಡ್ಬೇಕು, ಇಲ್ಲಿ ಹೇಗೋ ಮಾಡ್ತೀಯಾ? ನೀವ್ ಹೋಗಿ ತಗೊಂಡ್ಬಿಡಿ. ಬಾತ್ರೂಮ ಅಲ್ಲ ಐಸ್ ಕ್ರೀಮು. ಅಯ್ಯಯ್ಯೋ ಹೋಗಿ ಹೋಗಿ. ಬರಲ್ವಾ? ನಾ ಬರಲ್ಲ. ನೀನು ಹೋಗಮ್ಮ. ತಿಂಗಳಿಗೊಬ್ಬಳು ಸುಂದರಿ ನನ್ನ ಬೆಡ್ರೂಮಿನಲ್ಲಿ. ಈ ಕೆಲ್ಸ ಉಳ್ದೇ ಇರ್ಬೇಕು, ಕರ್ಮ. ಅಯ್ಯೋ ಇದೇ ಸೇಫ್ ಜಾಗ. ಅಬ್ಬ, ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ದೇನೆ ನಮ್ಗೆ ಊಟ ಮಾಡ್ದಂಗ ಆಗೋದು. ಅಯ್ಯೋ ಏನ್ ರುದ್ರಮ್ಮ, ತಿನ್ನು 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 ತಿನ್ನು. ಯಾಕೋ ಇದಕ್ ಹೋಗ್ಲಿಲ್ವಾ? ಆಯ್ತು. ಮತ್ತ್ಯಾಕ್ ನುಲಿತಾ ಇದೆಯಾ? ಬಾರ ಅತ್ತೆ ಪಕ್ಕದಲ್ಲಿ ಕೂತ್ಕೋ ಬಾರ. ಐ ಲೈಕ್ ದಿಸ್ ಸೋಫಾ. ಇದೇನು? ನೀವಿಬ್ರು ಇನ್ನೂ ಇಲ್ಲೇ ಇದ್ರೆ ಅದು ಶುರು ಆಗ್ಬಿಡುತ್ತೆ. ರುದ್ರಮ್ಮ, ಈಗ ನಿನ್ಗೆ ಎಷ್ಟು ಜನ ಮಾತಾಡ್ತೀರಾ? ನಂಗೆ ಪ್ಲೀಸ್. 3 ಜನ. ಇಷ್ಟು ಉದ್ದ ಸೋಫಾ ಇದೆ, ಇಲ್ಲೇ ಹಾಕ್ಬೇಕಾ? ಎಲ್ಲ ಇಲ್ಲೇ ಅವ್ರೆ. ಯಾಕೋ ಹೀಗಾಡ್ದ ನಾನು? ಏನಾಯ್ತು ಇವ್ನಿಗೆ? ಕೂತ್ ಜಾಗದಲ್ಲಿ ಫೆವಿಕಲ್ ಅಂಟಿಸ್ದಂಗ್ ಅಂಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಊಟ ಆಗಿದೆ. ಚೆನ್ನಾಗೈತೆ ಚೆನ್ನಾಗಿ. ಈಗ ರುದ್ರಮ್ಮ, ಹೇಳಪ್ಪ. ಏನಾಯ್ತು ಅಂದ್ರೆ ಈ ವಿಷಯ ಇದೆಲ್ಲ ಈ ತಟ್ಟೆ ಒಳಗಡೆ ಬರೀ ಏನಪ್ಪ? ಚಿಕ್ಕ ಮಕ್ಕಳು ಕಡಲೆ ಬೀಜ ತಿಂದ್ರೆ ಮಾರನೇ ದಿವಸ ಈಚೆ ಬರುತ್ತೆ. ಇವನಿಗೆ ಇದು ಬಂದಿದೆಯಲ್ಲ, ಯಾವಾಗ ತಿಂದ ಇದನ್ನ? ಏನಲ್ಲ
ಗಾಜಿನ ಪೀಸ್ ಏನಾರು ತಿಂದೇನೋ? ನಾನಿವತ್ತೇನ್ ತಿಂದ್ರು ಆಶ್ಚರ್ಯ ಪಡ್ಬೇಡ. ಚೆನ್ನಾಗಿ ಹಾಡಿದ್ರು. ಹಾಯ್ ಡಾರ್ಲಿಂಗ್, ಹ್ಯಾಪಿ ಬರ್ಡೇ. ಸಾಕು ಸುಮ್ಮನೆ ಈಗ ಬಂದ್ಬಿಟ್ಟು. ಏನೋ ಬಿಸ್ನೆಸ್ ಟೆನ್ಷನ್ ಅಲ್ಲಿ ಇದ್ದೆ ಹಂಗಂದೆ, ಅದಕ್ಕೆ ಬೇಜಾರ್ ಮಾಡ್ಕೊಂಬಿಡದ. ಅಲ್ಮೇಲು. ಹಲೋ. ಹಾಯ್ ಮೋನಿ. ಹಲೋ. ವೇರ್ ಆರ್ ಯು ಮೋನಿ? ಐ ಮಿಸ್ ಯು ಸೋ ಮಚ್. ಮಿಸ್ಸಿಂಗ್? ಏನ್ ಮಿಸ್ಸಿಂಗ್? ಯಾರ್ರೀ? ಅಮೆರಿಕಾಯಿಂದ ಪ್ರಾಡಕ್ಟ್ ಮಿಸ್ಸಿಂಗ್ ಅಂತೆ. ಹೇಳಿ. ಓ ಮೋನಿ, ಐ ಲವ್ ಯು ಮೋನಿ, ಐ ಲವ್ ಯು. ಲವ್ ಪ್ರಾಡಕ್ಟ್ ತುಂಬಾ ದಿವಸ ಆಗೋಯ್ತಲ್ಲ. ಯಾರೇ ಅದು? ನನ್ ಡವ್ ಅಲ್ಲ, ನನ್ ಫ್ರೆಂಡ್ ಡವ್. ಅವನಿಗೆ ಫೋನ್ ಮಾಡಕ್ ಹೋಗಿ ನಂಗ್ ಮಾಡ್ಬಿಟ್ಟಿದ್ದಾಳೆ. ಮೋನಿ, ಏನ್ ಹೇಳ್ತಾ ಇದೀಯಾ? ಹಾಯ್, ನಾನು ತುಂಬಾ ಸಂದಿಗ್ಧ ಪರಿಸ್ಥಿತಿನಲ್ಲಿ ಇದ್ದೀನಿ. ಆಮೇಲೆ ನಿಮಗ್ ಬಿಡಮ್ಮ, ನಿಮ್ಗೆಲ್ಲ ಕಾಲಕ್ಕೆ ಬೀಳ್ತೀನಿ ಬಿಡಮ್ಮ ಪ್ಲೀಸ್. ನಿಂತೀನಿ, ಸಂಕೋಚ ಯಾಕೆ? ಇನ್ನೊಂದು 10 ನಿಮಿಷ. ಅಯ್ಯೋ, ಒಂದ್ 2 ಸೆಕೆಂಡ್ ಟೈಮ್ ಕೊಡಮ್ಮ. ಅಯ್ಯೋ ಹೋಗಮ್ಮ. ಅಯ್ಯೋ ಏನ್ರಲ್ಲ ಅದು? ಓದಿಸ್ಕೊಡ್ತೀನಿ. ಏನು ಏನಿ ಮುದ್ದಗಳು 8 ತಿಂಗಳು ಊಟ ಮಾಡ್ತವೆ. ಸುಮ್ನಿರಮ್ಮ. 7 ತಿಂಗಳು 8 ತಿಂಗಳೆಲ್ಲ ನಿಮ್ಮಲ್ಲ, ನಮ್ಮನೆಲ್ಲ ಸುಮ್ನಿರಮ್ಮ. ನೀನ್ ಹೆಂಡತಿನ ಮನೆ ಕಳ್ಸ್ಬಿಟ್ಟು ನನ್ನ ಯಾಕೆ ತಪ್ಕೋತಾ ಇದೆ? ಪಬ್ಲಿಕ್ ಎಲ್ಲ ನೋಡ್ತಿದಾರೆ. ಬಿಡ ಬಿಡ. ಬಂದ್ಬಂದ್ ಸಾಯ್ತಲ್ಲಮ್ಮ. ಮುಂದಿನ ಕಾಪಾಡ್ಬೇಕೇನ್ ಮಾಡ್ತೀವಿ? ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಫೋಟೋ ಇದಕ್ಕೆ ತಗೊಂಡ್ಬಂದೆ ಡಬ್ಬನ. ಕೋತಿ ಕೆಲಸ ಸುರಸ್ಕೊಳ್ಳಿ. ಸುರಸ್ಕೋ ಕೋತಿಗಳು ಸಹ, ಕೋತಿಗಳು ಸಹ, ಕೋತಿಗಳು ಸಹ, ಕೋತಿಗಳು ಸಹ, ಕೋತಿಗಳು ಸಾರ್, ಕೋತಿಗಳು ಸಾರ್. ಹೆಂಡದಾನವ ಮಂಡಲೇಂದ್ರನ ಕಂಡು ಹಿಡಿದರೆ ಹಿಂಡುವೆ ಬಲ. ಹೆಂಡದಾನವ. ಥ್ಯಾಂಕ್ಸ್ ಅ ಲಾಟ್. ನನ್ನಿಂದ ನಿಮ್ಗೆ ತೊಂದರೆ ಆಯ್ತು ಅಂತ ಕಾಣಿಸುತ್ತೆ. ಪ್ರಾಬ್ಲಮ್, ಇಟ್ಸ್ ಮೈ ಪ್ಲೇಜರ್. ನೀವ್ ಎಲ್ಲಿ ಹೋಗ್ತಿದ್ರೋ ಏನೋ, ನನ್ನಿಂದ ಲೇಟ್ ಆಗಿರ್ಬೇಕು. ಐ ಆಮ್ ಸೋ ಸಾರಿ. ಓ, ಇಟ್ಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಸೋ ಕೈಂಡ್ ಆಫ್ ಯು. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು. ಓಕೆ ದೆನ್. ಓಕೆ, ಬಾಯ್. ಬಾಯ್. ಇದೇನ್ ತಾಯಿ ಇಂತ ದೊಡ್ಡ ಕಾರ್ನ ಕರ್ಕ ಬಂದ್ ಮನೆ ಗಂಟ ಬಿಟ್ಟವ್ರೆ. ಹಂಗೆ ಕೊಳ್ಸಿ ಕಾಪಿ ಗಿಪಿ ಕುಡ್ಸೋದಿಲ್ವೇ? ಅಯ್ಯೋ, ನಂಗೆ ಹೊಳಿಲೇ ಇಲ್ಲ ಮುನಿಯಮ್ಮ. ಅಯ್ಯ. ಪ್ಲೀಸ್ ಕಮ್, ಹ್ಯಾವ್ ಅ ಕಪ್ ಆಫ್ ಕಾಫಿ. ಕಮ್ ತಾಯೇ, Please come. ಕಮ್ಮು I'll come. ಕಮ್ಮು. ಏನ್ ಮುನಿಯಮ್ಮ, ಬಾ ಕುತ್ಕೋ. ಅಕ್ಕಿ ಬಂದು ಕುಂತೈತಲ್ಲೋ, ಹುಣ್ಸು ಕೃಷ್ಣಮೂರ್ತಿ ಎಷ್ಟು ಜನ ಬರ್ದಿಯಾರ ನೋಡು. ಅಯ್ಯೋ, ಅದು ಹಳೆ ಅಕ್ಕೆ. ಹಾ. ಈಗ ಹೊಸ ಹಾಕಿ ಬಂದದೆ. ಕಾದೈತೆ, ಬಂದೈತೆ. ಬಾ. ಎಲ್ಲಿ? ಏ, ಬಾ ನೋಡ. ಬಂದೈತೆ, ಕಾದೈತೆ, ಅಲ್ಲಿ ನೋಡು. ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ? ಸ್ಟಡಿಂಗ, ವರ್ಕಿಂಗ? ಓ, ಐ ಜಸ್ಟ್ ರಿಟರ್ನ್ ಫ್ರಮ್ ಅಮೆರಿಕಾ. ಓ, ಐ ಸಿ, ಯು ಆರ್ ರಿಟರ್ನ್ ಫ್ರಮ್ ಅಮೆರಿಕಾ. ಡಾಬ್ರಿ ಅಕ್ಕ, ಜಂಡು ಬಾಂಬೆ ಅಕ್ಕ, ಮೆಲ್ಲ ಬಿದ್ದ ಗುದ್ದಾಡಿಕೊಳ್ಳ. ಜಿಂಗ ಚಕ್ಕ ಕಿಚಕ, ಜಿಂಗ ಚಕ್ಕ ಕಿಚಕ, ಜಿಂಗ ಚಕ್ಕ ಕಿಚಕ, ಜಿಂಕೆ. ನಾನೇ. ಬನ್ನಿ ಬನ್ನಿ, ಪ್ಲೀಸ್ ಕಮ್. ಕೂತ್ಕೊಳ್ಳಿ. ನಾನೇ. ಬಂದೈತೆ, ಕುಂತೈತೆ. ಏನ್ ಮುನಿಯಮ್ಮ, ಬಂದೈತೆ ಕುಂತೈತೆ ಅಂತ ಹೇಳ್ತಿದ್ಯಲ್ಲ, ಅವ್ರ ನಮ್ಮ ಅತಿಥಿ. ಅತಿಥಿ? ಇವನ್ ತಿಥಿ. ಕಾಪಿ ಕುಡಿತೀರಿ? ಯವೇ, ಕಾಪಿ ಕುಡಿತಾರಂತೆ. ಅವ್ರು ಕಾಪಿ ಕೊಟ್ಟು ನನ್ ಗಂಡನ್ ಕರೆದು ಇಂಟ್ರೊಡ್ಯೂಸ್ ಮಾಡಬಾರ್ದೆ? ಅವ್ರು ಬಂದು ತುಂಬಾ ಹೊತ್ತಾಯ್ತಾ? ಜಸ್ಟ್ ಅ ಮಿನಿಟ್. ದಟ್ಸ್ ಓಕೆ. ರೀ ರೀ, ಬಾತ್ರೂಮ್ ಅಲ್ಲಿ ಇದ್ದೀನಿ. ಕುಂತೈತೆ, ಆಗತೈತೆ, ಪೂಜೆ ಆಗತೈತೆ. ರೀ, ಏನೇ? ಬನ್ನಿ, ಯಾರು ಗೆಸ್ಟ್ ಬಂದಿದ್ದಾರೆ. ಅದು ನನ್ಗೆ ಗೇಟ್ ಓಪನ್ ಆಗ್ಬಿಟ್ಟಿದೆ ಕಣೆ. ಬೆಳಗ್ಗೆಯಿಂದ 8ನೇ ಸಲ ಇದು. ಸರಿ, ಸಾರಿ, ಅವರಿಗೆ ಮೈಯಲ್ಲಿ ಹುಷಾರಿಲ್ವಂತೆ. ಮೈ ಹುಷಾರಿಲ್ವಾ? ಏನಾಗಿದೆ? ಅದು 8 ಸಲ ಬಾತ್ರೂಮ್ ನಲ್ಲಿ. ಎಷ್ಟು ಸಲ? ಯವೇ, ಮೈಯಗಳನ್ನೆಲ್ಲ ಕೆಳಗೆ ಹೋಗಿ ಅವನು ಮ್ಯಾಕ್ ಹೋಗಿ ಡಮ್ ಅಂದ್ಬಿಟ್ರೆ. ಇವೇ, ಹಾಗಾದ್ರೆ ಶುಗರ್ ಅಂಡ್ ಸಾಲ್ಟ್ ಸೊಲ್ಯೂಷನ್ ಮಾಡ್ಕೊಡಿ, ಡಿಹೈಡ್ರೇಷನ್ ಆಗಲ್ಲ.
ನೀನು ಡಾಕ್ಟ್ರೇ MBBS ಮಾಡಿದೀನಿ. ತಾಯೇ ಡಾಕ್ಟರ್ ಬಂದವ್ ತಾಯೇ, ದೇವ್ರ ದೊಡ್ಡವನ್ ತಾಯೇ. ತಾಯೇ ನಿನ್ ಮಾಂಗಲ್ಯ ಭಾಗ್ಯ ಬೇಡವ ತಾಯೇ, ಒಳಗಟ್ಟ ಬಂದ್ಬಿಟ್ರಿ ಮತ್ತೆ ತೋರ್ಸೆ. ಕರ್ಕೊ ರೀ ರೀ. ಅಯ್ಯೋ ಬಿಟ್ಟು ಬಿಟ್ಟು ಬರ್ತಾ ಇದೆ ಕಣೆ, ಈಗ 9ನೇ ಸಲ. ಬೇಗ ಬನ್ರಿ, ಇಲ್ಲಿ ಲೇಡಿ ಡಾಕ್ಟರ್ ಇದಾರೆ. ನಂಗೆ ಲೇಡಿ ಡಾಕ್ಟರ್ ಬೇಡ, ಜೆಂಟ್ಸ್ ಡಾಕ್ಟರ್ ಹತ್ರ ನಾನು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಹೆಚ್ಚು ಕಡಿಮೆ ಆದ್ರೆ ಯಾರ್ ಜವಾಬ್ದಾರಿ? ಈಗ ನೀವ್ ಬರ್ತೀರೋ ಇಲ್ವೋ? ಕರ್ಕ ಬತ್ತಾಯೇ ರೀ. ಏನ್ರಿ ಇದು? ಏನ್ರಿ ಆಯ್ತು? ಸರಿ ಇದೀರ ತಾನೆ? ಬನ್ನಿ ಡಾಕ್ಟರ್ ಇದಾರೆ. ರೀ ಅಯ್ಯೋ ಏನ್ ಮಾಡ್ತಾ ನೀವು? ರೀ ಅಯ್ಯೋ ಡಾಕ್ಟರ್ ನೋಡಿ ಸ್ವಲ್ಪ ಹೊಟ್ಟೆ ನೋವಂತೆ. ಇದೇನೆ ಇದಕ್ ಮಕ್ಕಬೇ ಇಲ್ವೇ? ಬನ್ನಿ ಬನ್ನಿ ನೋಡಿ ಡಾಕ್ಟರ್ ಸ್ವಲ್ಪ ಏನಾಗಿದೆ? ಕೂತ್ಕೊಳ್ರಿ ಇಲ್ಲಿ. ಇದು ಜ್ವರದ ನಡ್ಕಲ್ಲ, ಭಯದ ನಡ್ಕ. ಭಯದ ನಡ್ಕ ಜ್ವರದಲ್ಲ, ನೀವು ನೋಡಿ ಡಾಕ್ಟ್ರೇ. ನೋಡಿ ಡಾಕ್ಟರ್. ಬಾಯ್ ತೆಗ್ಸಿ, ಟೆಂಪರೇಚರ್ ನೋಡ್ಬೇಕು. ಕೂತ್ಕೊಳ್ರಿ ಇಲ್ಲಿ. ಯಾಕೆ ಹೀಗಾಡ್ತಾ ಇದ್ದೀರಾ? ಒಳ್ಳೆ Looks like a serious case. ಹೌದು, ಸ್ವಲ್ಪ ನೋಡಿ ಡಾಕ್ಟರ್. ಸ್ವಲ್ಪ ಮುಖ ಬಟ್ಟೆ ತೆಗೀರಿ. ಸ್ವಲ್ಪ ಇರಿ ಇರಿ, ಡಾಕ್ಟರ್ ಇದಾರೆ, ಸಮಾಧಾನ ಮಾಡ್ಕೊಳ್ರಿ. ಪಾಪ ತಾಯೇ, ತೆಗಿತಾಯೇ, ಮಕ ತೆಗಿತಾಯೇ, ಮಕ ತೆಗೆ. ಒಂದ್ ನಿಮಿಷ ಆಗೋಯ್ತ್ರಿ, ಆಗೋಯ್ತು. ಒಂದ್ ನಿಮಿಷ ಆಗತೈತೆ ಓಪನ್ ಆಗತೈತೆ, ಆಗತೈತೆ ಓಪನ್ ಹೇಗೆ ಸುತ್ತಿದ್ದೀರಾ ನೀವು? ಅಯ್ಯೋ, ಒಂದ್ ನಿಮಿಷ ಆಗತೈತೆ ಗುಟ್ಟು ಓಪನ್ ಮುನಿಯಮ್ಮ ಸ್ವಲ್ಪ ನೋಡು. ಅಯ್ಯೋ, ನಾನು ಏನ್ ಮಾಡ್ಲಿ ಹೇಳ? ಏನ್ ಮಾಡೋದು? ಏನಾಯ್ತು? ಮೂರ್ಛೆ ಕುಕ್ಕು. ಮುನಿಯಮ್ಮ ಮೋನು ಮೂರ್ಛೆ. ಡಾಕ್ಟರ್ ಬೇಡ, ಕಬ್ಣ ತೊಂಬ, ನಿಮ್ಮನೆ ತೊಂಬ. ಹೋಗು ಕಬ್ಣ ತೊಂಬ. ಆಗೋಯ್ತ್ರಿ, ಒಂದ್ ನಿಮಿಷ ಇರ್ರಿ, ಆಗೋಯ್ತು. ಏನಾಯ್ತು ಇದಕ್ಕೆ? ಏನ್ ಮಾಡೋದು? ಐಡಿಯಾ. ಏನು? ಹಾವು ಬಂತು ಅಂತ ಕೂಕೊಂಡ್ಬಿಟ್ರೆ. ಹಾವಿನ ವಿಷಯ ಆಯ್ತು ಬೇಡ. ಹಾವಿನ ಜೊತೆ ಒದ್ದಾಡಿ ಸಾಕು. ಬೇರೆ ಸರಿ, ಒಂದ್ ಕೆಲಸ ಮಾಡೋಣ. ಫ್ಲಾಟಿಗೆ ಬೆಂಕಿ ಬಿದ್ದಿದೆ ಅಂತ ಉಡ್ಸ್ಬಿಡೋಣ. ಎಲ್ಲ ಓಡ್ಬಂದ್ಬಿಟ್ಟ. ಕರೆಕ್ಟ್. Oh my God! Someone touched my car. ಬಿಟ್ರಿ. ಶಬ್ದ ಸರಿ. Oh, I'll make a move. Oh, I forgot my dupatta ಒಳಗಡೆ ಇದೆಯಾ? ಸೋಫಾದ ಮೇಲಿದೆ. ಒಂದ್ ನಿಮಿಷ ರೀ, ತಂದ್ಕೊಡ್ತೀನಿ. ಬನ್ನಿ. Sorry, I'm troubling you. ಅಯ್ಯೋ ಪರವಾಗಿಲ್ಲ, ಅದೇನಿದೆ. ಬನ್ನಿ. ಇಲ್ಲೇ ಇರೋದು, ಬನ್ನಿ. ಇದೇನಾ ದುಪಟ್ಟ? Yeah, that one. ನೀವ್ ಯಾಕೆ ಸುತ್ಕೊಂಡಿದ್ರಿ ಅವ್ರ ದುಪಟ್ಟನ? ಶುದ್ಧೇವೆ. ತಗೊಳ್ಳಿ. Thanks. I'll see you there. Hello, doctor. Hi, doctor. Nice to meet you. Same here. Okay. Looks great. ಅಯ್ಯೋ ತಾಯೇ, ಅಲ್ಲಿ ನಿಂತ್ರು ನಿನ್ ಗಂಡಲ್ವೇ ತಾಯೇ? ಅವ್ರು ಯಾರೋ ವಾರದ ಇಲ್ಲಿ ಬರೋದೇ ಇಲ್ವಲ್ಲ? ಇಲ್ಲ ತಾಯೇ, ಅವನೇ ಸರಿಯಾಗಿ ನೋಡ್ತಾಯೇ. ಕಾಣ್ತಾ ಇಲ್ವಲ್ಲ? ಅದೇನ್ ಕಾಣ್ತದೆ? ಕಣ್ತದ ಕೈಯಾಗಿ ಇಟ್ಕೊಂಡ್ರೆ ಹಾಕದೆ. ಇಲ್ಲ ಮುನಿಮ, ನೋಡ್ಬಾರ್ದ. You'll buy for me? I'll go to the medical shop and be near the car. Okay. Don't take too long. Bye. Okay. ಇಲ್ಲ ತಾಯೇ, ನೀ ಬಾ ತಾಯೇ. ರಾಮ 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 ರಾಮ. ಶುಕ್ರಿಯಾ ಸರ್. ಹಲೋ. ಹುಡುಗಿಯರಿದ್ದಾರೆ, ಕೈನ ಅಸಹ್ಯ ಮಾಡ್ಬೇಡ ಕಣ. ಏನಿ ನೆಂಟಿನೇನಾ? ಏನೀಗ ಬರ್ತಿದಾರಾ? ನೀವು ನೆಂಟಿ ಬರ್ತಿದಾರಾ? ಬರ್ಲಿ ಬಿಡ, ಯಾಕೆ ಟೆನ್ಷನ್ ಆಗ್ತೀಯ? ಜೊತೆಗೆ ಮುನಿಯಮ್ಮ ಬರ್ತಿದ್ದಾಳ. ಮುನಿಯಮ್ಮ ಬರ್ತಿದ್ದಾಳ. ಏನೋ ಮಾಡ್ತಿವಾಗ? ಆಫೀಸ್ ಜನ್ಮದಿನ ಇವತ್ತೆಲ್ಲ ಹೋಗಿ ರಜಾ ಹೋಗಿ ಎಲ್ಲ ಹೋಗಿ. ಡಿಡಿ ಕಳಿಸ್ರಿ ಮೊದಲು. ಆರ್ಡರ್ಸ್ ಮಾತ್ರ ಬೇಕು ಅಂತೀರ, ದುಡ್ಡು ಯಾರು ನಿಮ್ಮ ಅಪ್ಪ? ನಮ್ಮ ಹೊಸ ಆಫೀಸ್ಗೆ ನಿಮಗೆ ಸ್ವಾಗತ. ಎಲ್ಲಿ? ಯಾರು ಏನು? ನಮ್ಮ ಯಜಮಾನ್ ವಾರದಲ್ಲಿ ಬಂದ್ರಲ್ಲ. ಬಾರೇ. ಲೇಡೀಸ್ ಟಾಯ್ಲೆಟ್ ಅಲ್ಲಿ ಹೋಗ್ಬಿಡಿ. ಅಲ್ಲ ಜೆಂಟ್ಸು. ಅವನಲ್ಲಿಲ್ಲ. ಏನಿದ್ದಾರೆ ಅಲ್ಲಿ
ಎಲ್ಲಿದ್ದಾರಾ? ಇಲ್ಲಿ ನೋಡಿ, ಅಲ್ಲೇನಿದೆ? ಅಲ್ಲಿ ನೋಡಿ, ಅಲ್ಲೂ ಇಲ್ಲ. ಬೇರೆ ಎಲ್ಲಿದ್ದಾರೆ? ಇಲ್ಲ. ಅಯ್ಯಯ್ಯೋ. ಏನ? ಅಯ್ಯಯ್ಯೋ. ನಮ್ಮ ಆಫೀಸ್ಗೆ ಪಕ್ಷಿಗಳು ಪಂಜರ ಸಮೇತ ಅಮೆರಿಕ, ಫ್ರಾನ್ಸ್, ಬ್ರಿಟನ್ ಎಲ್ಲಾ ಕಡೆಯಿಂದ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದ ಒಂಥರ ರಂಗಂತಿಟ್ಟು ಇದ್ದಂಗೆ ಆಫೀಸಲ್ಲೇ ಮೈಗ್ರೇಷನ್. ಅಯ್ಯೋ, ನನ್ಗೆ ದೊಡ್ಡ ಕನ್ಫ್ಯೂಷನ್ ಆಗಿದೆ. ಏನಾಯ್ತು ಇವಾಗ? ವರದ ಬೇಕೇ ಬೇಕು ನನ್ಗೆ. ಅಯ್ಯೋ, ಮೂಲಂಗಿ ಬೇಕಾ, ನವಿಲ್ಕೋಸ್ ಬೇಕಾ ಕೊಡ್ತೀನಿ. ವರದ ಬೇಕು ಅಂದ್ರೆ ಎಲ್ಲಿಂದ ಕೊಡ್ಲಿ? ವರದ ನೋಡಿದ್ರೆ ಹೋಗೋದಿಲ್ಲ ನಾನು. ಹೋಗ್ಬೇಡಿ, ಇಲ್ಲೇ ಕೂತ್ಕೊಳ್ಳಿ. ತಾಯೇ ತಗಾಯ್ದ ನಿನ್ ಗಂಡನ್ ತಗೋದಲ್ಲ ಫೋನು, ಅದಕ್ ಫೋನ್ ಹಾಕೆ. ದುಬೈ ಶೇಖ. ಓಕೆ 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 ಓಕೆ, ಐ ವಿಲ್ ಮ್ಯಾನೇಜ್. ನಮ್ಮ ಆಫೀಸಲ್ಲಿ ಯಾರೋ ಫೋನ್ ಮಾಡಿದ್ರು, ಸುಮ್ಮನೆ ನಿಂತಿ ಬೋಲ್ಡು ಈ ತಾಯಿ ಹಾಕಿದ್ದು ಅವ್ಳ ಗಂಡನ ಫೋನ್ಗೆ ಇದ್ರಾಗ ಹೆಂಗ್ ಸದ್ದು ಬರ್ತದೆ? ಹಲೋ, ಇದಕ್ ಸೊದ್ದೆ ಬರ್ತದೆ. ಅದ್ರಲ್ಲಿ ಹೆಂಗ್ ಬರ್ತದೆ? ವರ್ಧ ಫೋನ್ ಟೇಬಲ್ ಮೇಲೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಸದ್ದಿಲ್ಲಿದೆ. ಕೊಡು ಕೊಡು. ಸದ್ದು ಇಲ್ಲಿದೆ. ಇಲ್ಲದ ಅಲ್ಲ. ಇವ್ರನ್ನಂತಾನೆ ಮಾರ್ಕೆಟಲ್ಲಿ ನೋಡಿದ್ದು. ವೆಯ್ಟ್ ಎ ಮಿನಿಟ್, ಅವನು ವರದ ಅಲ್ಲ. ಏನು? ಮುನಿಯಮ್ಮ, ಎಂತ ಕಡೆ ಔಷಧಿ ಹಾಕೊಂಡ್ಬಿಟ್ಟಿದ್ದೀನಿ, ರಿಲೀಸ್ ಮಾಡ್ತಾ ಇದೀನಿ. ಬಾ ಅಮ್ಮ ಈ ಕಡೆ, ಸ್ವಲ್ಪ ಸುಧಾರಿಸ್ಕೊ. ಬಾರ ಇಲ್ಲಿ, ಬಾರೋ ಇಲ್ಲಿ, ಬಾ 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 ಬಾ. ಇವನು ಮಿಸ್ಟರ್ ಕಾಮೇಶ್. ಮಿಸ್ಟರ್ ಕಾಮೇಶ್ ನಿಮ್ ಅಕ್ಕೆ ಕಣೋ, ಕೈ ಮುಗಿಯೋ. ನಮಸ್ಕಾರ. ಕಾಮೇಶ ನಿಮ್ ಗಂಡನ್ ತಮ್ಮ. ಅಯ್ಯಯ್ಯೋ, ಇಷ್ಟು ದಿವಸ ವರದ ನನ್ನ ಹತ್ರ ಏನು ಹೇಳಿಲ್ವಲ್ಲ. ಅದು ಹೇಗೆ ಹೇಳಕ್ಕಾಗುತ್ತೆ? ಅಪ್ಪ ಮಾಡಿರೋ ತಪ್ಪು. ಓವರ್ ಆಕ್ಟ್ ಮಾಡ್ಬೇಡ, ಸುಮ್ನಿರ. ಫ್ಯಾಮಿಲಿ ಸೀಕ್ರೆಟ್. ಏನು? ನಿಮ್ಮ ವಂಶ ವೃಕ್ಷ. ಅಯ್ಯೋ, ನನ್ ಜೊತೆ ಕೂಡ ಬೇಸ್ಕೊಟ್ರಿ, ನೋಡ್ಲೇ ಇಲ್ವಲ್ಲ ಇವ್ರದ್ದು ನಾನು. ಅಯ್ಯೋ, ನೀವು ಶ್ರೀರಂಗಪಟ್ಟಣ ಹೋಗಿದ್ದೀರಾ? ಇಲ್ಲ. ಅಲ್ಲಾಗಿರೋ ಪ್ರಿಂಟ್ ಇದು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ಸ್ವಲ್ಪ ಇರು, ಸ್ವಲ್ಪ ಇರು, ಅಳ್ಬೇಡ. ಇಲ್ಲಿ ಬಾ, ಇಲ್ಲಿ ನಿಮ್ಮ ಮಾವ ಇದನ್ಲ, ಅವನಿಗೆ ಇಬ್ಬರು ಹೆಂಡ್ತಿರು. ರಾಮನ್ ಕಥೆ ಅಲ್ಲ ಇದು, ಕೃಷ್ಣನ್ ಕಥೆ. ಆ ಇಬ್ಬರು ಹೆಂಡ್ತಿರ್ಗೂ ಇಬ್ಬರು ಗಂಡು ಮಕ್ಕಳು ಒಟ್ಟಿಗೆ ಆದ್ರು. ಈ ರಾಮುಡು ಭೀಮುಡು ಸೀತಾ ಅವ್ರ ಗೀತಾ ಪಿಕ್ಚರ್ ಎಲ್ಲ ಇಲ್ವಾ? ಒಬ್ಬ ಒಳ್ಳೆಯವನು, ಒಬ್ಬ ಕೆಟ್ಟವನು, ಆ ತರ ಡಬಲ್ ರೋಲ್. ವರದ ಬಹಳ ಒಳ್ಳೆಯವನು. ಈ ನನ್ನ ಮಗ ಇದನ್ಲ, ಚಾಲ್ ಬಾಸ್ ನನ್ನ ಮಗ. ಹೆಂಗಸರು ಸೆರಗನ ಕಂಡ್ರೆ ಬಾಡಿ ಟೆಂಪರೇಚರ್ ರೈಸ್ ಆಗ್ಬಿಡುತ್ತೆ. ಅಯ್ಯೋ, ಪಾಚಾಮ ಕೋಚರ ಮನೆಗೆ ಗುಣ ಸ್ವರೂಪಂ ಭಾಗೀಶ ವಿಷ್ಣು ಏನ್ ಹೇಳಿದ್ರೇನ? ಮಂತ್ರ ಮಂತ್ರ. ಪಾರ್ಟಿ ತುಂಬಾ ಡೇಂಜರ್. ಮುನಿಯಮ್ಮ, ಗಿವ್ ಮಿ ಉಮ್ಮ. A little bit of Monica in my life, a little bit of Jessica by my side, a little bit of Munyamma's all I want, a little bit of... ಅಲಬೇಲೆ ಅಂತೀಯಾ? ನನ್ ಮಗನೇ ಹೆಸರು ಕಲ್ತಾ ಇದೀಯಾ? ಸಾಯಿಸ್ಬಿಡ್ತೀನಿ. You're so beautiful. ಇನ್ನೊಂದ್ಸಲ ಬಾಯಿ ಮುಟ್ಟಿದ್ರೆ ಹಲ್ಲೆಲ್ಲ ಉದಾಸ್ಬಿಡ್ತೀನಿ. ಈಗಲೇ ನಿಮ್ಮ ಯಜಮಾನ್ ಕಳ್ಸ್ಬಿಡಿ, ಎಲ್ಲ ತಿಟ್ಟ ಬಿಡಬೇಕು. ಈ ಪಾಪಿನ ಮುಖ ನಾನು ನೋಡೋದೇ ಇಲ್ಲ. ಅಲಬೇಲೆ ಅಂತೀಯಾ? ಮುನಿಯಮ್ಮ, ಕರ್ಕಡ ಏನ್ ಮಾಡೋದು? ನಾನು ಈ ವಯಸ್ಸಲ್ಲಿ ಅವನು ಉಮ್ಮ ಕೊಟ್ನೆ. ಬೋಂಡೂಸ್, ಯಾಕೆ ಏನಾಯ್ತು? ಜುಟ್ಟಿದೆ ಮುನಿಮ. ಏನಾಯ್ತು ಮುನಿಯಮ್ಮ? ನಿಮ್ಗೇನು ಆಗಿಲ್ಲ ತಾನೆ? ಅಲ್ಲಿದಾನಲ್ಲ ಅವನ ರಾಸ್ಕಲು, ನನ್ ಮೈ ಮುಡ್ತಾನೆ, ಆಮೇಲೆ ಹೇಳಕ್ ಆಗಲ್ಲ ನನ್ಗೆ. ಯಾರು? ನಿಮ್ ತಮ್ಮ ಕಾಮೇಶ. ಹೌದು. ಕಾಮೇಶ್ ಇಲ್ಲಿದಾನ? ನಿನ್ಗೆ ಎಷ್ಟು ಸಲ ಹೇಳಿದೀನಿ ಕಾಮೇಶ್ ನಮ್ಮ ಆಫೀಸ್ ಬರಬಾರ್ದು ಅಂತ. ಏನೋ ಮಾಡ್ತೀರ ನೀವು? ನಾನು ಏನ್ ನಡಿಬಾರ್ದು ಕೊಡೋದು ನಡೆದೇ ಹೋಯ್ತು. ಕಾಮೇಶ್ ಯಾಕೆ ಬಂದ?
ಅಯ್ಯವೇ ನಿನ್ ತಮ್ಮ ಅಂತೆಲ್ಲ ಆ ಕಾಮಿಷ್ಟ ಆ ಅನಿಷ್ಟನ್ನ ಆ ಪಾಪಿಷ್ಟನ್ನ ಹೊರಗಡೆ ಕರ್ಕೊಂಬಂದು ಪೊಲೀಸ್ ಸ್ಟೇಷನ್ ಕೊಟ್ಟು ಜೈಲ್ಗೆ ಹಾಕಿಸ್ಬಾರ್ದೆ. ಹೌದು. ಉಮ್ಮ ಕೊಡ್ತಾರ ಉಮ್ಮ. ನೀನ್ ಹೇಳ್ತಿರೋದು ಎಲ್ಲ ಸರಿ. ಆ ಕಾಮೇಶ್ನ ಪೊಲೀಸ್ ಕೊಟ್ಟು ಕಾಲ್ ಮುರಿಸ್ಬೇಕು. ಹೌದು. ಆದ್ರೆ ಏನ್ ಮಾಡೋದು, ಸ್ವಂತ ತಮ್ಮ ಪೊಲೀಸ್ ಹೇಳಿದ್ರೆ ಫ್ಯಾಮಿಲಿ ಸೀಕ್ರೆಟ್ ಎಲ್ಲ ಪಬ್ಲಿಕ್ ಆಗ್ಬಿಡುತ್ತೆ. ಮುನಿಯಮ್ಮ, ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ. ಫ್ಯಾಮಿಲಿ ಸೀಕ್ರೆಟ್ ಎಲ್ಲ 4 ಗೋಡೆಗಳ ಮಧ್ಯೆ ಇರ್ಬೇಕು. ಮಧ್ಯದಲ್ಲೇ ಇರಬೇಕು. ಸೈಡ್ಗೆಲ್ಲ ಹೋಗ್ಬಾರ್ದು. ಏನಿದ್ರು ನಾನುಂಟು ಅವನುಂಟು. ಏನಂತ್ಯ? ಕುಟುಂಬ ತರಗತಿ ಎಲ್ಲ ಬರಬಾರ್ದು ಮುನಿಯಮ್ಮ, ಬರಬಾರ್ದು. ನಾನ್ ನೋಡ್ಕೋತೀನಿ ಆ ರಾಕ್ಷಸನ್ನ, ನಾನ್ ನೋಡ್ಕೋತೀನಿ. ಕೊಡೋಕೀನ ಕೊಡೋಕೀನ. ಏನು ಒಳಗಡೆ ಹೋಗ್ಬಿಡಿ. ಅವನಿಗೆ ಸೀರೆ ಸೆರೆ ಕಂಡ್ರೆ ಬಾಡಿ ಟೆಂಪರೇಚರ್. ಕಮೇಶ್, ನೀನು 1000 ಸಲ ಹೇಳಿದೀನಿ ನಂದು ನಿಂದು ಸಂಬಂಧ ಮುಗಿದೋಯ್ತು, ಮತ್ತೆ ಆಫೀಸ್ ಕಡೆ ತಲೆ ಹಾಕ್ಬೇಡ ಅಂತ. ಮತ್ತೆ ಹಾಕೋ ಬಂದೆ. ಎಷ್ಟೋ ಧೈರ್ಯ ನಿನ್ಗೆ? ಮುನಿಯಮ್ಮ, ಈಗ ಉಮ್ಮ ಆಗಿದೆ, ಆಮೇಲೆ ಅಮ್ಮ ಆಗ್ಬಿಡುತ್ತೆ. ಒಳಗಡೆ ಹೋಗ್ಬೇಡ, ಇಲ್ಲೇ ಇರು. ಸೇಫ್ಟಿಗೆ ನಾನಿದ್ದೀನಿ. Shut up, man. Jutu. Who the bloody hell are you to tell me what I do with my life? Yup. Ooh, the chicks are still here. Munu, take one. Your wife looks sexy, beautiful, yummy, yummy. Don't pull me. Don't. ನೀನು ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ಹೇಸಿಗೆ ಆಗುತ್ತೆ ನನಗೆ. ಮುನಿಯಮ್ಮ ನಮ್ ತಾಯಿ ಸಮಾನ ಕಣೋ. ಅವ್ರಿಗೆ ಉಮ್ಮ ಕೊಡ್ತೀಯಾ? ಅತ್ತಿಗೆ ಅವ್ರು ನಿನ್ನ ಅತ್ತಿಗೆ ಕಣೋ. ಅವ್ರನ್ನ ಚಿಕ್ಕಂತೀಯಾ? ನಿನ್ನ ಬಿಡೋ 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 ನಾ ಛತ್ರ ಬಿಡೋ 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 ಬಿಡೋ. ಕಪಿ ದುಷ್ಟ, ನಿನ್ ತಮ್ಮ ಅಂತ ಹೇಳ್ಕೊಳಕ್ಕೆ ಹೇಸಿಗೆ ಆಗುತ್ತೆ ನನಗೆ. ಅಲ್ಕಾನ ಮಗನೇ, ಅಪ್ಪನ ಹೆಸರು ಹಾಳು ಮಾಡ್ತಿಯಲ್ಲೋ. ಜುಟ್ಟು ಇವನ್ನ ಸಾಯಿಸ್ಬಿಡ್ತಾರೆ ಅನ್ಸುತ್ತೆ. That's a good idea. I think I'll finish him. ನಮಸ್ಕಾರ ಭೂತ ಮಹಾದೇವ ಹರವಿಂಕಳ ಲೋಚನ ಬಾಲಸ್ತು. ಕೊಟ್ಬಿಟ್ಟಲ್ಲ ದೇವ್ರು. ಹೋಗೋಣ ಬನ್ನಿ. ನಿನ್ ಜೀವ ಹೋಗಿಲ್ಲೇನಾ? ಸುಮ್ಮನೆ ನೀನೆಲ್ಲಮ್ಮ ಅಲ್ಲಿ ನೋಡ್ತೀಯಾ? ಬೇಕಾ ಇನ್ನೊಂದು ಉಮ್ಮ? ಮತ್ ಸುಮ್ಮನೆ ನಡಿಯಮ್ಮ. ಇವಾಗೆಲ್ಲ ಕ್ಲಿಯರ್ ತಾನೆ? ಆ ಪಾಪಿ ಅದೃಷ್ಟ ನೋಡ್ಬಿಟ್ಟು ಇವ್ರ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಲ್ಲ. ತಪ್ಪು ತಿಳ್ಕೊಳ್ಳೋದ? ಈ ಮುಖ ನೋಡಿ, ಎಂತ ಫೇಸ್ ಕಟ್ಟು. ಇಲ್ಲಿ ನೋಡಿ. ಉಲ್ಟಾ ಪಲ್ಟಾ ಸೂಪರ್. ಏನಿಲ್ಲ ಕಂಟಿನ್ಯೂ ಮಾಡಿ. ಡಂಗನಕ್ರೆ ಜೈ ಆಂಜನೇಯ. ಏನು? ಇಲ್ಲ ಇಲ್ಲ. ಹೆಂಗೋ ನೋಡಿ. ನೋಡಿದ್ರ? ನೋಡಿದ್ವಿ. ಲವ್, ನೀನ್ ಹೆಂಡತಿ ಬಾಡಿ ನೋಡ್ಬಿಟ್ಟು ಮುನಿಯ ಮುಂದೆ ಅಂತ ಹೇಳ್ತಾ ಇದೆಯಲ್ಲೋ. ನನ್ನ ಹೆಂಡತಿ ಬಾಡಿನ ಮಕ್ಳ ಅವಳನ್ನು ಸಾಯಿಸ್ಬಿಟ್ರೇನ? ಮುಚ್ಚ ಬಾಯ್, ಬರೀಲಿ ಇಲ್ಲಿತ್ತೋ? ಇದೆಯಲ್ಲೋ ಬಾಡಿ ಇತ್ತೋ? ಇಲ್ಲೇ ಇದೆಯಲ್ಲೋ. ಮುನಿಯಮ್ಮನ್ ಬಾಡಿ ಇತ್ತು. ಮುನಿಯಮ್ಮನ್ ಬಾಡಿ ನಿನ್ ಬೆಡ್ರೂಮ್ ಅಲ್ಲಿ ಹೇಗೋ ಬಂತು? ಮುನಿಯಮ್ಮನ್ ಡೆಡ್ ಬಾಡಿ ಬಿತ್ತಿತ್ತು. ಎಲ್ಲ ನಿನ್ ಭ್ರಮೆ.
ಡೆಡ್ ಬಾಡಿ ಇದ್ರು ಇಲ್ಲಿ ಯಾಕೋ ಇರುತ್ತೆ, ಅವ್ರ ಕ್ವಾರ್ಟರ್ಸ್ ಅಲ್ಲಿ ಇರುತ್ತೆ. ಸಾಯಿಸೇ ಬಿಟ್ಟೇನು? ನಾನೆಲ್ಲೋ ಸಾಯಿಸ್ದೆ. ಡಬ್ಬಾಲ್ ಕೊಟ್ಟ ಕೊಡುತ್ತ ನೀವ್ ಹೇಳಿದ್ರಿ ನಾನ್ ಕೊಟ್ಟೆ. ಮಗನೇ, ಅವ್ನು ಹೇಳಿದ್ದು 2 ಮಾತ್ರೆ ಹಾಕಕ್ಕೆ, ನೀನ್ ಇಡೀ ಬಾಟ್ಲೆ ಸುರಿದು ಬಿಟ್ಟಿದ್ಯಾ, ಅದಕ್ಕೆ ಹಿಂಗಾಗಿದೆ ಅಷ್ಟೇ. ಬೆಳಿಗ್ಗೆ ಪೊಲೀಸು ಫಿಂಗರ್ ಪ್ರಿಂಟ್, ನೀನ್ ಅರೆಸ್ಟ್. ನಾನು ಊರ್ ಬಿಟ್ಟು ಹೋಗ್ತೀನಪ್ಪ. ಕೂತ್ಕೊಳ್ಳ. ನಾನೇನೋ ಮಾಡ್ದೆ, ಡಬ್ಬಾಲ್ ಕೊಟ್ಟ ಕೊಟ್ಟು ಡಬ್ಬಲ್ಸ್ಬಿಟ್ಟು ಎಲ್ರೂ ಸೇರಿ ಮಾಡಿ ಮೋನಿ, ಒಂದ್ ಕೆಲ್ಸ ಮಾಡೋಣ. ಈ ಡೆಡ್ ಬಾಡಿನ ಸ್ಟ್ರೈಟ್ ಟೆರೆಸ್ ತಗೊಂಡೋಗೋಣ, ಅಲ್ಲಿಂದ ಎತ್ತಾಕ್ಬಿಡೋಣ. ಸೂಸೈಡ್ ಅಂತ ಪ್ರೂವ್ ಆಗ್ಬಿಡುತ್ತೆ. ಬಂದ್ವಿ ಮೋನಿ, ಹೆಣ ಎತ್ತಕ್ಕೂ ನಾಕಿದೆ, ಕೈ ಹಿಡಿದು ಸೆಂಟರ್ ಆಫ್ ಗ್ರಾವಿಟಿ ಟ್ವಿಸ್ಟ್. ಹೆಣ ಹಾಗೇನು ತಿರುಗಿಸೋದು? ಹೆಣ ಹೆಣ್ಣು ಮರ ಐತೆಲ್ಲೋ. ಮೋನೆ ಹಿಡ್ಕೊಳ್ಳೋ ಬಂದೆ. ಮುನಿಯಮ್ಮ ಬೇಗ ತಳ್ಳೋ. ಅಯ್ಯೋ, ಸೆಟ್ಕೊಂಡ್ಬಿಟ್ಟಿದ್ಯಲ್ಲೋ. ಹೋಗ್ತಾನೆ ಇಲ್ವಲ್ಲ. ಅಪ್ಪ, ಏನ್ ಮಾಡೋದು? 2 ಕೈನು ನಾಟಕ್ಕಂತ ಮುರಿದ್ ಬಿಡೋಣ. ನನ್ನ ಮಗನೇ, ಹೆಣ್ಣದ ಕೈ ಮುರಿದ್ರೆ ಮುರಿತದೇನೋ, ಗರಗರ ಅಂತ ಕುಯ್ಬೇಕು. ಮಸ್ತ್ ಒಂದು ಕುಚ್ ಬಿಡೋಣ. ಅದಕ್ಕೆ ನೀನ್ ಮುರಿದು ಅನ್ನೋದು. ಹೆಂಗ ಒಳಗೋಯ್ತಿದು? ಮೋನಿ, ಹೆಂಗು ಕರ್ಕೊಂಡ್ಬಂದೆ. ಬಿಟ್ಬಿಡ್ತೀನಿ ಹಾಗೆ. ಏನಾಯ್ತು? ಅಯ್ಯೋ, ಯಮನ್ನ ಎತ್ತಬಹುದು, ಎತ್ತಕ್ಕಾಗಲ್ಲ. ಗುಡಿಚಲಣ ಎಲ್ಲಿದೆ? ಎಲ್ಲಿದೆ ಗುಡಿಚಲ? ಗುಡಿಚಲ ಇಲ್ಲಿ. ಬಾಕ್ಸು ಬಾಕ್ಸ್ ಕೊಡು. ಇನ್ನೇನೋ ಮಾಡ್ಬೇಕು ನಾನು? ರಮಿ, ಇದು ಹೀಗೆ ಇರ್ಲಿ. ಬೆಳಗಾದ್ಮೇಲೆ ನಾನು ನೋಡ್ಕೋತೀನಿ. ನಡಿ ನಡಿಯೋ. ಸುಮ್ಮನೆ ಬಂದ್ರ? ಪೊಲೀಸವ್ರು ಬಂದ್ರು ಇಲ್ವಾ? ಮಮ್ಮನಿ ಎಷ್ಟೊಂದು ಸೀನ್ದೆ ನಿಂದ. ಯಾವ ಬಟ್ಟೆ ತಗೋ. ಏನ್ ಗಲಾಟೆ ನನ್ನ ಮಕ್ಕಳು ನಿಮ್ದು? ಭಯ ಆಗ್ತಿದೆ ಕಣ ನನ್ಗೆ. ಯಾಕ ನನ್ ಮೂಗಲ್ ಬೆಳ್ ಬಿಡ್ತಾ ಇದ್ಯಾ? ಇನ್ನೇನ್ ನಿಮ್ಮ ಅಪ್ಪನ ದೇವದ್ ಕಾಟ ಸಾಲ್ದು ಇವ್ರದ್ದು ಬೇರೆ. ಬೇಡ ನೋಡು. ಯಾಕೋ ನನ್ ಕಿವಿ ಹಿಂಡಿದೆ? ಇನ್ನೇನ್ ನಿಮ್ಮ ಅಪ್ಪನ? ಸುಮ್ನೆ ಬೈತಾನೆ. ಯಾಕೋ ಯಾಕೋ ನನ್ನ ಮಗನೇ ಒನ್ಕೆ ಕುಕ್ಕದಲ್ಲ ತಲೆ ಮೇಲೆ. ಇನ್ನೇನ್ ನಿಮ್ಮ ಅಪ್ಪನ ತೆಗೆದು ಬಿಟ್ಟೆ ನೋಡು. ಹಾಲು ಹಿಡಿದಾನೆ ಎದ್ರಕೊಂಡು ಕೂತಿದ್ದೀನಿ ನನ್ನ ಮಗನೇ. ಸುಮ್ನಿರ ಅಂದ್ರೆ ಯಾಕೋ ನೀನು ಹೊಡಿತೀಯ? ಯಾಕೋ ಸುಮ್ನೆ ಕೈ ಬಿಡ್ತೀಯಾ? ಮತ್ತೆ ನಿಮ್ಮ ಅಪ್ಪನ ಯಾಕೋ ಇಬ್ರು ನಮ್ಮ ಅಪ್ಪನಿಂದ ಬಿಟ್ಬಿಟ್ಟಿದ್ದೀರಾ? ಏಯ್, ಸುಮ್ಮನೆ ಕುತ್ಕೊಂಡು ಸರಿ ಮಧ್ಯ ನನ್ನ ಮಗನೇ. ಈಗ ಯಾಕೋ ಹೊಡ್ದೆ? ನನ್ ಮಗನೇ, ನೀನ್ ಹೆಂಡತಿ ನಿನ್ ಪಕ್ಕದಲ್ಲಿ ಮಲಗಿಸ್ಕೊಳ್ಳಲ್ಲ ಅನ್ಬಿಟ್ಟು ನನಗೆ ಯಾಕೋ ಕೈ ಬಿಡ್ತಾ ಇದ್ಯಾ? ಬಿಟ್ಟಿಲ್ಲ ಬಿಟ್ಟಿಲ್ಲ ಬಿಟ್ಟಿಲ್ಲ.
ಹೊಡ್ಕೊಂಡ್ಬಿಡ್ತೀನಿ. ಎಷ್ಟು ಬೇಕಾದ್ರೂ ಹೊಡೀರಿ. ಮೂರನೇ ಕೈಯ ಮೂರನೇ ಕೈ ಈಗ ಮಗ ಥ್ಯಾಂಕ್ ಯು ರಮ್ಮಿ. ಅಯ್ಯ ನೀನ ನನ್ ಮೇಲೆ ಯಾಕೆ ಆಶ್ ಹೊಡಿತ್ಯಾ? ನನ್ ಎರಡು ಕೈಯೂ ಇಲ್ಲೇ ಇದೆ. ನಿಂದ ಕೆಲ್ಸ ಮುನಿಯಮ್ಮನ್ ಭೂತ. ನನಗೆ ಡಮ್ಮಲ್ ಕೊಟ್ಟ ಕೊಟ್ಟಿರೇ. ನಾನಲ್ಲ ಇವನು ಮೋಹಿನಿಯಕ್ಕ ತಪ್ಪಾಯ್ತು ಮೋಹಿನಿಯಕ್ಕ. ಏಯ್ ನಾ ಡಮ್ಮಲ್ ಕೊಟ್ಟ ಕುಡ್ದು ಸತ್ತಿನೇ. ನೀನ್ ಸತ್ತಿಲ್ವಾ? ಈ ಮುನಿಯಮ್ಮ ಅಷ್ಟು ಸುಲಭವಾಗಿ ಸತ್ತಾಳೆ. ನಿಮ್ ಬಂಡವಾಳ ಎಲ್ಲ ನಿಮ್ ಯಾಂಡ್ರ ಮುಂದೆ ಹೇಳಲ್ವ ನಾ ಸಾಯುದು. ಏಯ್ ಹೋಗಿ ನೆಮ್ಮದಿಯಾಗಿ ಮಲಕ ಹೋಗಿ ಮೂದೇವ್ಗಳ. ದೆವ್ವ ಕುಂಟದಾಗಲೇ ಡೌಟ್ ಬಂತು.